ಓಂ ನಮಃ ಹರಿ ಓಂ. ಸಭೆಗೆ ವಂದನೆಗಳು. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು. ಹರಿ ಬಕುತಿ ದಾಯಕಳು ಭಾರತೀ ದೇವಿ. ಯುಕತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಪಾಲಿಸು ಅಂತ ಕೇಳ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಪದ್ಯಾಣ ಅಂತಕ್ಕಂಥ ಒಂದು ಸ್ಥಳ, ಮಹಾಗಣಪತಿ, ಮಹಾರುದ್ರದೇವರು, ಶ್ರೀಚಕ್ರ ಇವೆಲ್ಲ ಕೂಡಿ ಬಂದಿರತಕ್ಕಂಥ ಒಂದು ಪುಣ್ಯತಮವಾದ ಈ ಕ್ಷೇತ್ರದಲ್ಲಿ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶಾಭಿಷೇಕದ ಕಾರ್ಯಕ್ರಮ ಜರುಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಗಳು, ಸಾಧಕರು, ಧರ್ಮ ಮಾರ್ಗವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥವರು ಬಹಳಷ್ಟು ಜನರಿಗೆ ತಮ್ಮ ತಪ್ಪುಗಳನ್ನು ತಿದ್ದಿ ತೀಡಿ ಅವರನ್ನು ಸರಿದಾರಿಗೆ ತಂದಂತಹ ಕಷ್ಟತಮವಾಗಿರ್ತಕ್ಕಂಥ ಸನ್ಯಾಸ ಜೀವನವನ್ನು ಕೂಡ ಕಲಿಯುಗದಲ್ಲಿ ಚಾಚು ತಪ್ಪದೆ ನಡೆಸ್ಕೊಂಡು ಬಂದಿರತಕ್ಕಂಥವ್ರನ್ನ ಈ ವೇದಿಕೆ ಈಗಾಗಲೇ ಕಂಡಿದೆ. ಇಂದಿನ ದಿನವೂ ಸಹ ಅಂತಹ ಒಬ್ಬ ಸಾಧಕರನ್ನು, ಸನ್ಯಾಸತ್ವವನ್ನು, ವಿರಾಗಿ ಮೂರ್ತಿಯನ್ನು ನಾವು ಕಾಣ್ತಾ ಇದ್ದೀವಿ. ಆ ಗುರುಗಳ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯನ್ನು ಶೋಭಾಯಮಾನ ಮಾಡದಿರ್ತಕ್ಕಂಥ ಅಧ್ಯಕ್ಷರೇ, ಆದರಣೀಯ ಹಿರಿಯರೇ, ಕಂಠಸಿರಿಯಿಂದ ಯಕ್ಷಗಾನವನ್ನು ಜೀವಂತವಾಗಿಡುವಂಥದ್ರಲ್ಲಿ ಪಟ್ಲ ಸತೀಶ್ ಅವರು, ಪ್ರತಿಯೊಬ್ಬರ ಹೆಸರನ್ನ ತೆಗೆದುಕೊಳ್ತಾ ಹೋಯಿತು ಅಂತಂದರೆ ಧಾರ್ಮಿಕ ಭಾಷಣದ ಸಮಯ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಸ್ವಾರ್ಥ. ಹಾಗಾಗಿ ಎಲ್ಲ ಆದರಣೀಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಂದನೀಯವಾಗಿರ್ತಕ್ಕಂಥ ಮಾತೃ ಭಗಿನಿಯರೇ, ಮಹಾಲಿಂಗನ ಭಕ್ತ ಕೋಟಿ, ಇಲ್ಲಿ ನೀವು ಏನು ಸರ್ ಹೀಗಂತೀರಿ, ಇಲ್ಲ ಕುರ್ಚಿ ಖಾಲಿ ಇದೆ ಅಂತಂದರೆ ಅದು ಹಾಗಲ್ಲ. ಇಲ್ಲಿ ಪ್ರಸ್ತುತ ಇರತಕ್ಕಂಥವ್ರು, ಆಚೆ ಬದಿಯಲ್ಲಿ ಆನ್ಲೈನ್ ನೋಡ್ತಿರ್ತಕ್ಕಂಥವ್ರು, ಇಂಟರ್ನೆಟ್ನಲ್ಲಿ ಯೂಟ್ಯೂಬ್ನಲ್ಲಿ ಲೈವ್ನಲ್ಲಿ ನೋಡ್ತಿರ್ತಕ್ಕಂಥವ್ರು ಅವ್ರನ್ನ ನೋಡುತ್ತು ಅಂತಂದರೆ ಮಹಾಲಿಂಗನ ಭಕ್ತ ಕೋಟಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ಈ ಒಂದು ಪುಟ್ಟ ಗ್ರಾಮದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮವನ್ನು ನಾಡಿನ ಮನೆಗಳಿಗೆ, ಮನಗಳಿಗೆ, ಅಂತರ್ಜಾಲದ ಮುಖಾಂತರ ವಿಶ್ವಕ್ಕೆ ಉತ್ತಮವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಬಂಧು ಜನರೇ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ದಾಸರು. ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ್ಯವ ಗಣನಾಥ ಅಂತ. ಹಾಗೆ ಗಣನಾಥನನ್ನು ನೆನೆಸಿ, ಮೃತ್ಯುಂಜಯ ನಿನ್ನೊತ್ತಮ ಪದ ಈಗ ವೃತ್ಯನು ಸರ್ವತ್ರ, ಹತ್ತಿರ ಕರೆದು ಅಪತ್ಯ ನಂದದಿ ಪೊರೆಯುತ್ತಿರೋ ತಿನೇತ್ರ, ತೆತ್ತಿಗನಂತೆ ಕಾಯುತ್ತಿಹೆ ಬಾಣನ ಸತ್ಯದಿ ಸುಚರಿತ್ರ, ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾಪಾತ್ರ ಅಂತ ವ್ಯಾಸರಾಯರು ರುದ್ರದೇವರನ್ನು, ತನ್ನ ಮೊಮ್ಮಗನನ್ನು ಹೇಗೆ ಇದ್ದಾನೆ ಅನ್ನೋದನ್ನು ವ್ಯಾಸರಾಯರು ಈ ಒಂದು ಕೃತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮಹಾರುದ್ರ ಅಂತ ಕರೆಸ್ಕೊಳ್ತಕ್ಕಂಥದ್ದು ಮಹಾಲಿಂಗ ರೂಪದಲ್ಲಿ ಈ ಪದ್ಯಾಣದಲ್ಲಿರ್ತಕ್ಕಂಥದ್ದು. ಶ್ರೀಚಕ್ರವನ್ನು ಬೆಳಗ್ಗೆ ಎದ್ದು ಯಾರಾದರೂ ಒಮ್ಮೆ ನೆನೆದ ಮಾತ್ರಕ್ಕೆ ಅಲ್ಲಿ ಸಿಗ್ತಕ್ಕಂಥ ಮಹಿಮೆ ಎಂಥದ್ದು ಅನ್ನೋದನ್ನು ಬಹಳಷ್ಟು ಜನ ಈಗಾಗಲೇ ಈ ವೇದಿಕೆ ಮುಖಾಂತರ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಬದಿಗೆ ಸರಿಸಿ ಮಾಡ್ರನ್ ಕಾನ್ಸೆಪ್ಟಿಂದ ನೋಡೋದಾಯಿತು ಅಂತ ಹೇಳಿದ್ರೆ, ಮಂತ್ರ, ಯಂತ್ರ, ತಂತ್ರ, ಜ್ಯೋತಿಷಿಗಳು ಮಧ್ಯಾಹ್ನ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ, ಅವರ ಅಪ್ರೂವಲ್ ತೆಗೆದುಕೊಂಡು ಹೇಳ್ತಾ ಇದ್ದೀನಿ.
ಕೇವಲ ಯಂತ್ರ ಇದ್ದರೆ ಅದಕ್ಕೆ ಬೆಲೆ ಇಲ್ಲ, ಕೇವಲ ಮಂತ್ರವನ್ನು ನಾವು ಇಟ್ಕೊಂಡ್ರೆ ಸಾಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಮಂತ್ರ ಶಕ್ತಿಯಲ್ಲಿರ್ತಕ್ಕಂಥ ಬೀಜಾಕ್ಷರಗಳನ್ನು ನಾವು ಇವತ್ತು ಯುಗದ ಮಹಿಮೆಯಲ್ಲಿ ಅದನ್ನು ಸಾಕ್ಷಾತ್ಕರಿಸ್ಕೊಳ್ಳೋಕೆ ಸಾಕಾಗ್ತಾ ಇಲ್ಲ. ಮಂತ್ರ, ಯಂತ್ರ, ತಂತ್ರ, ಶ್ರೀಚಕ್ರವು ಕೂಡ ಆ ಯಂತ್ರದ ಭಾಗದಲ್ಲಿ ಬರ್ತಕ್ಕಂಥದ್ದು. ಬೀಜಾಕ್ಷರಗಳನ್ನು ರೇಖಾಗಣಿತದ ಮೂಲಕ ಅದನ್ನು ಹಿಡಿದಿಟ್ಕೊಂಡು ಆ ಶಕ್ತಿಯನ್ನು ಫೋಕಸ್ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ಶ್ರೀಚಕ್ರ ಅಂತ ಕರಿತಿದ್ದೀವಿ. ಅದರಲ್ಲಿ ಹಲವು ರೀತಿಯಾದ ಅನುಪಮವಾಗಿರ್ತಕ್ಕಂಥ ಅನುಕೂಲಗಳನ್ನು ಕಂಡಿದ್ದೇವೆ. ಯಾರು ಶ್ರೀಚಕ್ರವನ್ನು ಅದನ್ನು ಅನುಷ್ಠಾನಪೂರ್ವಕವಾಗಿ ಅದಕ್ಕೆ ಮಾಡಿರ್ತಾರೆ, ಅಂತಹ ಶ್ರೀಚಕ್ರದ ಕೇವಲ ದರ್ಶನ ಮಾತ್ರದಿಂದ ಸಕಲ ಸೌಭಾಗ್ಯಗಳು, ಅಷ್ಟಸಿದ್ಧಿಗಳು, ಅಷ್ಟ ಐಶ್ವರ್ಯಗಳು, ಆರ್ಥಿಕ ಸಂಕಷ್ಟ ಇವೆಲ್ಲ ದೂರ ಮಾಡ್ತಕ್ಕಂಥದ್ದು ಎಲ್ಲ ಪ್ರಾಪ್ತವಾಗುತ್ತೆ ಅಂತ ಹಲವು ಜನರು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚೇನು, ತಿರುಮಲದಲ್ಲಿ ಕೂಡ ಆ ದೇವಸ್ಥಾನದಲ್ಲಿ ಬಹಳಷ್ಟು ಜನ ನೋಡೋದಿಲ್ಲ, ಬರೀ ವೆಂಕಟರಮಣ ಸ್ವಾಮಿ ನೋಡಿ ಬರ್ತಾರೆ. ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಿ ಹುಂಡಿಯಿಂದ ನಾವು ಮೇಲ್ಭಾಗಕ್ಕೆ ಬಂತು ಅಂತಂದರೆ ಅಲ್ಲಿ ನರಸಿಂಹದೇವರ ಒಂದು ಗುಡಿ ಇದೆ. ಆ ನರಸಿಂಹದೇವರನ್ನು ನೀವು ದರ್ಶನ ಮಾಡಬೇಕು. ಆ ನರಸಿಂಹದೇವರನ್ನ ದರ್ಶನ ಮಾಡುವಾಗ ಸ್ವಲ್ಪ ಹೀಗೆ ಬಗ್ಗಿ ಸೂರಿನಲ್ಲಿ ನೋಡಿದ್ರೆ ಅಲ್ಲಿ ಶ್ರೀಚಕ್ರವನ್ನು ಕೂಡ ಇಟ್ಟಿದ್ದಾರೆ. ಅದರ ಅರ್ಥವನ್ನು ನಾವು ತಿಳ್ಕೊಂತು ಅಂತಂದರೆ ಆಗ ನಮಗೆ ಅದರದ ಮಹಿಮೆ ಗೊತ್ತಾಗುತ್ತೆ. ಲಲಿತಾದೇವಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತಂದರೆ ಮತ್ತು ಆಕೆಯನ್ನು ಪ್ರಸನ್ನಕರಿಸಿಕೊಳ್ಬೇಕು ಅನ್ನೋದಂತಂದರೆ ಶ್ರೀಚಕ್ರ ದರ್ಶನ ಮಾತ್ರದಿಂದ ಸಾಧ್ಯ ಅಂತದನ್ನು ಹೇಳ್ತಾ, ಇನ್ನು ನಮಗೆ ಇವತ್ತಿನ ಯುಗಧರ್ಮ ಅದು ಪ್ರತಿಯೊಬ್ಬರೂ ಅನುಕೂಲಕರವಾಗಿರ್ತಕ್ಕಂಥದ್ದು ಇದ್ಬಿಟ್ಟಿದ್ದರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದರೆ ಅವತ್ತಿನ ದಿವಸ ಯಾರಿಗೂ ಏನೂ ತೊಂದರೆ ಇರ್ತಿರಲಿಲ್ಲ. ಆದರೆ ಪುರಾಣದ ಯುಗದಿಂದಲೂ ಕೂಡ ದುಷ್ಟಶಕ್ತಿಗಳು ಯಾವಾಗ್ಲೂ ಶಿಷ್ಟಶಕ್ತಿಗಳ ಮೇಲೆ ಸವಾರಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿರ್ತೀವಿ. ಅಂಥ ಅನಿಷ್ಟ ದುಷ್ಟಶಕ್ತಿಗಳ ನಿವಾರಣೆ ಶ್ರೀಚಕ್ರದ ಒಂದು ದರ್ಶನದಿಂದ ಆಗ್ತಕ್ಕಂಥದ್ದು. ಜಾತಕದಲ್ಲಿ ಗ್ರಹದೋಷಗಳು, ವಿಶೇಷವಾಗಿ ಕುಜದೋಷ ಅಂತ ಕರಿತೀವಿ, ಮಂಗಳ ಅಮಂಗಳನಾದಾಗ ಶ್ರೀಚಕ್ರದ ದರ್ಶನದಿಂದ ಮಾತ್ರವೇ ಕುಜದ ಏನು ತೊಂದರೆಗಳು ಉಂಟಾಗಿರುತ್ತೆ ಅದು ನಿವಾರಣೆ ಆಗ್ತಕ್ಕಂಥದ್ದು ಅಂತ ನಮಗೆ ಟೈಮ್ ಟೆಸ್ಟೆಡ್ ಅಂತ ಕರಿತೀವಲ್ಲ ಹಾಗೆ ತಿಳಿದಿರ್ತಕ್ಕಂಥದ್ದು ವಿಚಾರ. ಮಾನಸಿಕವಾಗಿ ಅಶಾಂತಿ ಉಂಟಾದಾಗ, ಬಂಧು ಬಳಗದಲ್ಲಿ ಯಾವುದೇ ರೀತಿಯಿಂದ ಅಪವಾದಗಳು ಮತ್ತೊಂದು ಬಂದಾಗ, ಕ್ಲೇಶ ಕಲಹ ಇಂಥದ್ದೆಲ್ಲ ಆದಾಗ, ಪತಿ ಪತ್ನಿಯರಲ್ಲಿ ತೊಂದರೆ ಆದಾಗ, ತಂದೆ ಮಕ್ಕಳಲ್ಲಿ ತೊಂದರೆ ಆದಾಗ, ಆಗ ಶ್ರೀಚಕ್ರದ ದರ್ಶನದಿಂದ ಆ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತೆ ಅಂತ ಹೇಳ್ತಾ ಹೋದರೆ ಶ್ರೀಚಕ್ರದ ಮೇಲೇ ಒಂದು ದಿವಸಗಳ ಪೂರ್ತಿ ಹೇಳಬೇಕಾದಂಥದ್ದಿದೆ. ಅಂತಹದ್ದನ್ನೆಲ್ಲ ಒಟ್ಟಿಗೆ ಒಂದು ಕಡೆನಲ್ಲಿ ಇಟ್ಟಿರ್ತಕ್ಕಂಥದ್ದು, ಒನ್ ಸ್ಟಾಪ್ ಫಾರ್ ಆಲ್ ಯುವರ್ ನೀಡ್ಸ್ ಅಂತ ಹೇಳಿ ಪದ್ಯಾಣದಲ್ಲಿರ್ತಕ್ಕಂಥದ್ದು. ಸುಂದರವಾದ ಪರಿಸರ, ನಿಮಗೆ ತಿಳ್ಕೊಂಡಿರೋ ಹಾಗೆ ಪದ್ಯ ಆಣ ಜೊತೆಗೆ ಪರಿಸರದಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಆ ಹೂದೋಟ ಅಂತ ಕಾಣಿಸ್ಕೊಳ್ತಾ ಇದೆ. ಅಡಿಕೆ, ತೆಂಗು, ಇಂತಹ ಪ್ರಶಾಂತ ಪರಿಸರದಲ್ಲಿ ಬಾ ಅಂತ ಕರೆದ್ರೆ ರುದ್ರದೇವ್ರಿಗೆ ಸಂತೋಷ ಆಗಲ್ವಾ? ಹೇಳಿ ಕೇಳಿ ನಾಟ್ಯಪ್ರಿಯ, ಪದ್ಯಾಣಕ್ಕೆ ನೀನು ಕರೆದ್ರೆ ಸಾಕು, ನಾನು ಅಲ್ಲಿಗೆ ಬರ್ತೀನಿ, ನನ್ನ ತವರು ಮನೆ ಅದು ಅಂತ ಹೇಳಿ ಮಹಾಲಿಂಗೇಶ್ವರ ಇಲ್ಲಿ ತಾನು ಬಂದು ನಿಂತಿದ್ದಾನೆ. ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು, ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾರೆ ಅಂತಂದರೆ ಅವ್ರ ಮುಂದೆ ಕಾನ್ವಾಯ್ ಅಂತ ಬರುತ್ತೆ. ಅದರಲ್ಲಿ ಪೈಲಟ್ ಇರ್ತಾರೆ, ಮತ್ತೊಬ್ರು ಇರ್ತಾರೆ, ಹಿಂದ್ಗಡೆ ಎಸ್ಕಾಟ್ ಇರ್ತಾರೆ, ಇವೆಲ್ಲನೂ. ಹುಲು ಮಾನವನಿಗೆ ಇಷ್ಟೊಂದು ಕಾನ್ವಾಯ್ ಇರಬೇಕಾದ್ರೆ ಮಹಾರುದ್ರ ದೇವರು ಬಂದರೆ ಅವರ ಪರಿವಾರ ದೇವತೆಗಳು ಇರ್ದಲ್ನೇ ಇರ್ತಾರ? ಅವರೆಲ್ಲ ತಾನಾಗಿ ಬಂದು ಮಹಾರುದ್ರನನ್ನು ಪ್ರಸನ್ನೀಕರಿಸಿಕೊಂಡರೆ ನಾವೆಲ್ಲವೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಎಲ್ಲ ದೇವಗಳು. ಅಲ್ಲದೆ ಈ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ದೈವಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಆ ಎರಡು ದೈವಗಳು ಕೂಡ ಈ ಪದ್ಯಾಣವನ್ನು ಆಗಿಂದಾಗಲೇ ತನ್ನ ಕಾರಣಿಕದ ಮೂಲಕ ಹರಿಸ್ತಾ ಇರತಕ್ಕಂಥದ್ದು. ಇಂತಹ ಸುಂದರವಾದ ಪುಣ್ಯತಮವಾದ ಕ್ಷೇತ್ರದಲ್ಲಿ ಇದು ಇವತ್ತಿನ ನಡೀತಿರ್ತಕ್ಕಂತಹ ಒಂದು ಪುನಃ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅಥವಾ ಕಲಶಾಭಿಷೇಕ ಅಂತ. ಬಹಳಷ್ಟು ನಾವು ಸ್ಥಳಗಳಲ್ಲಿ ಈ ಬ್ರಹ್ಮ ಕಲಶೋತ್ಸವವನ್ನು, ಬ್ರಹ್ಮ ಕಲಶಾಭಿಷೇಕವನ್ನು ನೋಡಿದ್ದೇವೆ. ಬೇರೆ ಬೇರೆ ತೀರ್ಥಗಳಿಂದ ತಂದಂಥದ್ದನ್ನು ಕಲಶದಲ್ಲಿ ಆಹ್ವಾನಿಸಿ ಮಾಡ್ತಕ್ಕಂಥದ್ದು.
ಇಲ್ಲಿ ವಿಶೇಷವಾಗಿ ತಂದು ಇಲ್ಲಿ ಇಟ್ಟು ಅದನ್ನು ಸಂಗಮದಲ್ಲಿ ಅರ್ಪಿಸಿ ಅಲ್ಲಿಂದ ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ಈ ಅಷ್ಟೂ ದಿವಸಗಳು ಕೂಡ ಎಲ್ಲಿ ಕಾಶಿಯಲ್ಲಿ ಗಂಗಾರತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಅಂದಿನಿಂದ ಪ್ರಾರಂಭವಾದಿಂದ ಇಂದು ಮತ್ತೆ ಮುಗಿಯೋ ತನಕ ಕೂಡ ಇಲ್ಲಿ ಗಂಗಾರತಿಯನ್ನು ಮಾಡ್ತಿರ್ತಕ್ಕಂಥ ಒಂದು ವಿಶೇಷತಮವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ಯಾರಾದರೂ ಇದುವರೆಗೂ ಕಂಡಿದ್ದಾರೆ ಅಂತಂದರೆ ಅದು ಪದ್ಯಾಣದಿಂದ ಪ್ರಾರಂಭವಾಗಿದೆ ಅಂತ. ಹಾಗಾಗಿ ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವವೋ ವಲ್ಲಭ ಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು ಅಂತ ಹೇಳಿರ್ತಕ್ಕಂಥದ್ದು. ಎಲ್ಲ ತೀರ್ಥಗಳು ಇಲ್ಲಿ ಎಣೆಯಾಗಿ ಬಂದು ನಿಂತಿದೆ. ಆ ಮಹಾಲಿಂಗೇಶ್ವರನ್ನ ಅಭಿಷೇಕಕ್ಕೆ ಎಲ್ಲ ಕಾರಣ ಆಗಿದೆ. ಹೇಳಿ ಕೇಳಿ ಈಶ್ವರ ಅಭಿಷೇಕ ಪ್ರಿಯ ಅಂತ. ವಿಷ್ಣು ಅಲಂಕಾರ ಪ್ರಿಯನಾದರೆ ಈಶ್ವರ ಅಭಿಷೇಕ ಪ್ರಿಯ. ಯಾಮಕ್ಕೆ ಅವನಿಗೆ ಅಭಿಷೇಕ ಆಗ್ತಾನೇ ಇರಬೇಕು ಅಂತ ಹೇಳಿ ಹಾಕಿರ್ತಕ್ಕಂಥದ್ದು. ಆ ಹಿನ್ನೆಲೆಗೆ ವಿಶೇಷವಾಗಿ ಹೋಗ್ದಲ್ನೇ ಈ ಅಷ್ಟಬಂಧ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡಬೇಕಾಗಿ ಬರುತ್ತೆ. ಅಲ್ಲಿ ಸ್ವಲ್ಪ ಹಿನ್ನೆಲೆಯನ್ನು ನೋಡಿದಾಗ ಆಕಾರಂ ತಸ್ಯ ಮೂರ್ತಿ ಪೃಥ್ವೀಂ ತಸ್ಯ ಪೀಠಿಕಾ ವಿಗ್ರಹಂ ಕಲ್ಪಯೇ ತಸ್ಯೆ ತೇಜಸೇತ್ ಪರಮಾಣುಭಿ ಅಂತ ವಾಕ್ಯ. ಆಕಾಶಂ ತಸ್ಯ ಮೂರ್ತಿ ಅಂತಂದರೆ ಆಕಾಶ ಭಗವಂತನನ್ನು ತೇರಿಸ್ತು ಅಂತಂದರೆ ಭೂಮಿ ಏನಿದೆ ಅದು ಪೀಠ. ಇವೆರಡನ್ನು ಸೇರಿಸ್ತಕ್ಕಂಥದ್ದು ಬಂಧ ಆಗಬೇಕು ಅಂತಕ್ಕಂಥದ್ದು ಪರಮಾಣು ರೂಪದಲ್ಲಿ ಅದಕ್ಕೆ ಸೇರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಇದು ಶಾಸ್ತ್ರೋಕ್ತವಾದ ಸ್ಕಂದ ಪುರಾಣದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ವಿಚಾರ. ಹೆಚ್ಚಿನವರು ತಿಳಿದವರಿದ್ದಾರೆ. ಅಲ್ಪನ ಬಾಯಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಿದರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಸಣ್ಣದೊಂದು, ನಾನು ಸಾಧಾರಣವಾಗಿ ಈ ಕಾರ್ಯಕ್ರಮಗಳಿಗೆ ಹೋಗುವಾಗ ಈ ನೋಟ್ಸ್ ಮಾಡ್ಕೊಂಬರೋ ಪದ್ಧತಿ ಇಲ್ಲ. ಭಗವಂತ ಏನು ಅವತ್ತಲ್ಲಿ ನುಡಿಸ್ತಾನೆ ಅದನ್ನು ನಾನು ನುಡಿಸ್ತಕ್ಕಂಥದ್ದು. ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರಪಂಚದಾದ್ಯಂತ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನಿಂದ ತಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಅವುಗಳನ್ನ ಹಾಕ್ಕೊಂಡು ಬಂದಿದ್ದೇನೆ. ಇದನ್ನು ಅಷ್ಟಬಂಧಗಳಲ್ಲಿ ನಮಗೆ ಮುಖ್ಯವಾಗಿ ಬರಬೇಕಾಗಿರ್ತಕ್ಕಂಥದ್ದು ದೇವಾಲಯದ ಕಲ್ಪನೆ ಏನು ಅಂತ. ಭಾಳಷ್ಟು ಜನ ವಾದಿಸ್ತಾರೆ ವೇದದ ಸಂದರ್ಭದಲ್ಲಿ ಈ ದೇವಾಲಯ ಅನ್ನೋ ಪರಿಕಲ್ಪನೆ ಇರಲಿಲ್ಲ, ಯಾಕೆ ನಂತರ ದೇವಾಲಯ ಬಂತು ಅನ್ನೋದೊಂದು ಎಲ್ರಿಗೂ ಬರ್ತಕ್ಕಂಥ ಸಂಶಯ. ಮಹಾಭಾರತದಲ್ಲಿ ಅದರ ಉಲ್ಲೇಖವಿಲ್ಲ ಅಂತ ಹೇಳ್ತಾರೆ, ರಾಮಾಯಣದಲ್ಲಿ ಅದನ್ನು ಉಲ್ಲೇಖವಿಲ್ಲ ಅಂತ ಹೇಳ್ತಾರೆ. ವಾದಿಸ್ತವ್ರು ಏನು ಬೇಕಾದ್ರೆ ವಾದಿಸ್ತಾರೆ. ಆದರೆ ತಮ್ಮ ಮಾಹಿತಿಗಿರಲಿ, ಹಾಗೆ ವಾದ ಮಾಡ್ತಿರ್ತಕ್ಕಂಥದ್ದು ರಾಮಾಯಣದ ಕಾಲದಲ್ಲಿ ದೇವಾಲಯ ಇರಲಿಲ್ಲ ಅಥವಾ ಮಹಾಭಾರತದ ಕಾಲದಲ್ಲಿ ಇರಲಿಲ್ಲ ಅಂತಕ್ಕಂಥವ್ರು ಸಂಪೂರ್ಣ ಆ ಶಾಸ್ತ್ರವನ್ನು, ಆ ಗ್ರಂಥಗಳನ್ನು ಪಠಣೆ ಮಾಡಿಲ್ಲ, ಅದನ್ನು ಓದಿಲ್ಲ ಅಂತ ಇಷ್ಟೇ ಹೇಳ್ತಾ ರುಕ್ಮಿಗೆ ಕೊಟ್ಟು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಳೊಂದು ಕಾಗದ ಬರೆದು ಕಳಿಸ್ತಾಳೆ. ರುಕ್ಮಿಣಿ, ಸಿಂಹದ ಪಾಲು ನರಿಪಾಲಾಗೋಗ್ತಾ ಇದೆ, ನೀನು ಬರದೆ ಹೋದರೆ ನನ್ನ ಜೀವನವನ್ನು ಅಂತ್ಯ ಮಾಡಬೇಕಾಗತ್ತೆ, ಕೃಷ್ಣ ಬಾ ಕರ್ಕೊಂಡು ಹೋಗು ಅಂತ ಹೇಳಿ ರುಕ್ಮಿಣಿ ಕಾಗದ ಬರೀತಾಳೆ. ನಿಮಗೆ ಮಹಾಭಾರತದಲ್ಲಿ ಸಿಗ್ತಕ್ಕಂಥ ಫಸ್ಟ್ ಲವ್ ಲೆಟ್ರ್ ಇದು. ಹಾಗೆ ಬರೆದು ಕಳಿಸಿದ ಮೇಲೆ ಉತ್ತರಕ್ಕೆ ಕಾಯ್ತಿರ್ತಾಳೆ. ಆಗ ಅವಳೊಂದು ಭಾಗ ಅದರಲ್ಲಿ ಬರೆದು ಕೊಡ್ತಾಳೆ. ನಮ್ಮ ವಿವಾಹ ಸಂದರ್ಭದಲ್ಲಿ ಊರಿನ ಹೊರವಲಯದಲ್ಲಿ ಇದೇ ಥರನೇ ಪದ್ಯಾಣ ಥರದ ಒಂದು ತೋಟದಲ್ಲಿ ಪಾರ್ವತಿ ದೇವಿಯ ದೇವಾಲಯವಿದೆ, ನಾವು ಅಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಬರ್ತೀನಿ, ಆ ಸಮಯ ಕರೆಕ್ಟಾಗಿದೆ ನೀನು ನನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಅದರಿಂದ ಯಾರಾದರೂ ಮಹಾಭಾರತದಲ್ಲಿ ದೇವಾಲಯ ಇರಲಿಲ್ಲ ಅಂತಂದರೆ ಈ ಒಂದು ಪ್ರಸಂಗವನ್ನು ನೋಡಿದ್ರೆ ಸಾಕು. ರಾಮಾಯಣದಲ್ಲಂತೂ ತಾವೆಲ್ಲ ನೋಡೇ ಇರ್ತೀರಿ, ಬೇಕಾದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅಲ್ಲೆಲ್ಲ ಕೂಡ ದೇವಾಲಯದ ಉಲ್ಲೇಖಗಳು ಬರುತ್ತವೆ. ಯಾಕಾಗಿ ದೇವಾಲಯ ಬೇಕಾಯಿತು? ಮನುಷ್ಯನ ಪರಿಕಲ್ಪನೆಗೆ ಭಗವಂತನನ್ನು ನಾವು ನಮ್ಮ ಹಾಗೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಶ್ರೀರಾಮರು ಒಬ್ಬ ರಾಜಕುಮಾರನಾಗಿ ದೈವತ್ವ ಪಡೆದ ಬಗೆ ಹೇಗೆ ಅನ್ನೋದನ್ನು ತಾವು ಹಲವಾರು ವಿಚಾರಗಳಲ್ಲಿ ವೇದಿಕೆಗಳಲ್ಲಿ ಕೇಳಿ ತಿಳಿದಿರ್ತೀರಿ. ಹೀಗೆ ಮನುಷ್ಯ ತನ್ನನ್ನು ದೇವರ ರೂಪವಾಗಿ ಕಂಡ್ಕೊಂಡ ಹಾಗೆ ದೇವಾಲಯನ್ನು ಕೂಡ ಇಡೀ ದೇವಾಲಯವನ್ನು ಒಂದು ಮನುಷ್ಯನ ದೇಹಕ್ಕೆ ನೋಡ್ತಾ ಹೋಗಬೇಕು. ಅಲ್ಲಿ ಪಾದುಕದಿಂದ ಹಿಡಿದು ಪಾದುಕದ ಕೆಳಭಾಗ ಬಿಡಬೇಕು. ಯಾಕೆ ಅಂದರೆ ದೊಡ್ಡವರೊಬ್ಬರು ಹೇಳಿದ್ದಾರೆ, ದೇವಾಲಯಕ್ಕೆ ಹೋಗಬೇಕಾದ್ರೆ ಎರಡನ್ನ ನೀನು ಬಿಡಲೇಬೇಕು ಅಂತ. ಒಂದು ತಲೆಯಲ್ಲಿರ್ತಕ್ಕಂಥ ಅಹಂಕಾರ, ಎರಡನೇದು ಕಾಲಲ್ಲಿರ್ತಕ್ಕಂಥ ಚಪ್ಪಲಿ ಅಂತ.
ನೋಡಿ, ಬೇಕಾದ್ರೆ ಕಾಲಲ್ಲಿರೋ ಚಪ್ಪಲಿನಾರು ಬಿಡ್ತೀವಿ ನಾವು. ಇವತ್ತು ಅದು ಆಗ್ತಾ ಇಲ್ಲ. ಶೂ ಹಾಕೊಂಡು ಅಲ್ಲಿ ಮಂಟಪದ ಹತ್ರ ಬಂದ್ಬಿಡ್ತಾರೆ. ದೇವಾನುದೇವತೆಗಳನ್ನ ಆಹ್ವಾನ ಮಾಡಿರ್ತೀವಿ. ಅವರು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತಲೋ ಏನೋ, ಪುರೋಹಿತರಾದಿಯಾಗಿ ಮದುವೆ ಮನೆಯಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ ಅದನ್ನು ಹಾಕ್ಕೊಂಡು ಬರಬೇಡಿ ನೀವು ಪಾದರಕ್ಷಣೆ ಅಂತ ಹೇಳೋ ಅಂಥ ದಾಷ್ಟ್ಯ ನಾವು ಬೆಳೆಸ್ಕೊಳ್ಳಿಲ್ಲ. ಪಾದರಕ್ಷೆನಾದರೂ ಹಾಗೂ ಈಗ ಬಿಡಿಸ್ಬೋದು, ತಲೆಯಲ್ಲಿರ್ತಕ್ಕಂಥ ಅಹಂಕಾರ ಹೇಗೆ ಬಿಡಿಸೋದು ಅಂತ. ಹಾಗಾಗಿ ದೇವಾಲಯದ ಮುಂಭಾಗದ ಬಾಗಿಲು ಅವನ ಅಹಂಕಾರ ತರಲಿ ಅಂತ ಹೇಳಿ ಬಿಟ್ಟಿದ್ರೆ, ಹೋಗ್ತಾ 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 ಗರ್ಭಗುಡಿಗೆ ಹೋಗುವಾಗ ತೊಲೆ ಬಗ್ಗಿಸಿ ಹೋಗೋ ಅಷ್ಟು ಸಣ್ಣದಾಗಿರ್ತಕ್ಕಂಥ ಬಾಗಲ್ನಿಟ್ಟಿದ್ದಾರೆ. ಅಲ್ಲಿಗೆ ಅಹಂಕಾರವೆಲ್ಲ ಕಡಿಮೆ ಆಗಬೇಕಂಥದ್ದು. ಇವತ್ತು ಕೂಡ ನಾನು ತಾಯಿ ಅಲ್ಲಿ ಕಟೀಲಿನಲ್ಲಿ ದುರ್ಗಾ ಪರಮೇಶ್ವರಿ ಹತ್ರ ಹೋದೆ. ಪೂಜೆ ಮಾಡ್ತಿರ್ತಕ್ಕಂಥವ್ರು ಅವತ್ತು ನೋಡಿದ್ರು. ನನಗೆ ಅವ್ರು ಎಲ್ಲಿ ಬಿದ್ದು ಬಿಡ್ತಾರೋ ಅನ್ನೋ ಭಯ ಆಗ್ತಾ ಇತ್ತು. ಅವರು ಮಹಾಮಂಗಳಾರತಿಗೆ ಹೋಗುವಾಗ ಅಷ್ಟು ಅವರು ದೇಹವನ್ನು ಕಿರಿದು ಮಾಡಿ ಒಳಗೆ ಹೋಗಿ ಅಲ್ಲಿ ಕೂತು ಮಂಗಳಾರತಿ ಮಾಡಿದ್ರು. ಅದರ ಅರ್ಥ ಏನು ಅಂತಂದರೆ, ನೋಡು, ಎಷ್ಟೇ ದೊಡ್ಡವನಾದರೂ ಕೂಡ ದೊಡ್ಡವನಾದಾಗ ಚಿಕ್ಕವನಾಗಿರೋದು ಕಲಿಬೇಕು ಅಂತ. 4ನೇ ಕ್ಲಾಸಿನ ಪದ್ಯ ಅಂತ ನನಗೆ ನೆನಪು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು ಅಂತ ಹೇಳಿ ಸೂರ್ಯನ ಬಗ್ಗೆ ಹೇಳ್ತಕ್ಕಂಥ ಒಂದು ಕವಿತೆ. ಕೊನೆ ಸ್ಟ್ಯಾನ್ಸ ಭಾಳ ಮುಖ್ಯ, ಅದನ್ನು ಅರ್ಥ ಮಾಡ್ಕೋಬೇಕು. 4ನೇ ಕ್ಲಾಸಿನಲ್ಲಿ 3 ನಂಬರ್ಗೋ 5 ನಂಬರ್ಗೋ ಕೊಟ್ಟಂಥ ಪದ್ಯ ನಮ್ಗೆ ಇವತ್ತಿಗೆ ನೆನಪಾಗಬೇಕು. ಏರುವನು ರವಿ ಏರುವನು, ಬಾನೊಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು ಅಂತ. ಸಿಂಪ್ಲಿಸಿಟಿ ಅಂತ ನಾವು ಇವತ್ತು ಬಾಯಲ್ಲಿ ಅಂದುಬಿಡ್ತೀವಿ. ಸಿಂಪ್ಲಿಸಿಟಿ ಸಾಧ್ಯನಾ ಅಂತಂದರೆ, ಅದನ್ನು ಸಾಧ್ಯ ಮಾಡ್ತಕ್ಕಂಥ ಕನ್ಸ್ಟ್ರಕ್ಷನ್ ಏನಿದೆ ಅದು ದೇವಾಲಯದಿಂದ ನೋಡಿ ಕಲಿತಕ್ಕಂಥದ್ದು. ಹಿಂದೂ ಕೂಡ ನಾನು ಹಲವು ಭಾಗಗಳಲ್ಲಿ ಇದನ್ನು ಹೇಳಿದ್ದೀನಿ. ದೇವಾಲಯಗಳಿಗೆ ಬಾಗಿಲು ಇರ್ತಿರಲಿಲ್ಲ ಅಂತ. ಅನೇಕ ದಾಳಿಗಳಾದ ಸಂದರ್ಭದಲ್ಲಿ ಆ ಬಾಗಿಲಿನ ಪರಿಕಲ್ಪನೆ ಬಂತು. ದೇವಾಲಯವನ್ನು ರಕ್ಷಿಸೋದಕ್ಕೋಸ್ಕರ ಸಂಪತ್ತನ್ನು ರಕ್ಷಿಸ್ಕೊಳ್ತಕ್ಕಂಥದ್ದು. ಯಾಕೆ ಬಾಗಿಲಿರಲಿಲ್ಲ ಅನ್ನೋದನ್ನು ಸ್ವಲ್ಪ ಹಿನ್ನೆಲೆ ಹೋಗಿ ನೋಡ್ತಾ ಹೋಯ್ತು ಅಂತಂದರೆ, ಮುಕ್ತಾವಕಾಶ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಮಗೆ. ಅದು ದಾಳಿಗಳಾದ ಮೇಲೆ ಅಥವಾ ಬೇರೆ ಬೇರೆಯವರು ನಮ್ಮನ್ನು ರಾಷ್ಟ್ರವನ್ನು ಆಳಿದ ಮೇಲೆ ಆದಂತಹ ದುರಂತಗಳಿಂದ ಕೆಲವು 1 ವರ್ಷದ ಬಾಲಕ ಧ್ರುವ ಅವನು ಕಾಡಿಗೆ ಹೋಗಿ ಕೇಳಿದಾಗ ಭಗವಂತ ಅವನಿಗೋಸ್ಕರ ಓಡ್ ಬಂದ. ಬೆಟ್ಟದಿಂದ ಕಟ್ಟಿ ಉರುಳಿಸಿ ನೃಪನು ತಾನು ಪಟ್ಟದಾನೆ ಕೈಲಿ ತುಳಿಯಿಸಿ ಅಂತ ಹೇಳ್ತಾನೆ. ಪ್ರಹ್ಲಾದನಿಗೋಸ್ಕರ ಮಾಡಬಾರದು ಮಾಡ್ತಾನೆ ಹಿರಣ್ಯಕಶಿಪು. ಅದಕ್ಕಾಗೇನೆ ಬಂದಿರತಕ್ಕಂಥದ್ದು ಗಾದೆ, ಏನಂದ್ರು ನನ್ನ ಮಗ ಹರಿ ಅನ್ನೋದು ಬಿಡ ಅಂತ. ಇದಕ್ಕೆಲ್ಲವನ್ನು ಆದರೂ ಕೂಡ ಪ್ರಹ್ಲಾದ ಎಲ್ಲರನ್ನು ಸಹಿಸ್ಕೋತಾನೆ. ಯಾವ ತಂದೆ ಕೂಡ ಈ ರೀತಿ ಒಬ್ಬ ಮಗನಿಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಅಹಂಕಾರ ಅನ್ನೋದು ತಲೆಯಲ್ಲಿ ಹಿರಣ್ಯಕಶಿಪುಗೆ ಬಂದಿತ್ತು. ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಅವನಿದ್ದ. ಎಲ್ಲ ವರಗಳು ನನ್ನ ಕೈವಶವಾಗಿದೆ ಅಂತಿತ್ತು. ಅಹಂಕಾರ ಹೋಗೋ ತನಕ ಹರಿಯ ದರ್ಶನವಾಗಿರಲಿಲ್ಲ. ಆ ಪ್ರಹ್ಲಾದನಿಗೆ ಒಲಿದು ಬರಲಿಲ್ವೇ ನರಸಿಂಹ? ಕೇಳಿದಂತಹ ವರಗಳಾದರೂ ಎಂಥದ್ದು? ಬೆಳಗ್ಗೆ ಸಾವು ಬೇಡ, ರಾತ್ರಿ ಸಾವು ಬೇಡ, ಮನೆ ಒಳಗೆ ಬೇಡ, ಮನೆ ಹೊರಗೆ ಬೇಡ, ಆಯುಧದಿಂದ ಬೇಡ, ಪ್ರಾಣಿಯಿಂದ ಬೇಡ, ಮನುಷ್ಯರಿಂದ ಬೇಡ, ನಿನ್ನಿಂದ ಸೃಷ್ಟಿಸಿದಂಥ ಯಾರಿಂದನೂ ಬೇಡ ಅಂತೆಲ್ಲ ಕೇಳ್ತಾನೆ. ಎಲ್ಲ ಬೇಡ 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 ಅಂತ ಕೇಳಿ ಲಿಸ್ಟು ಕೊನೆಗೆ ಈ ಮತ್ತಕ್ಕೆ ಬಂದಿರುತ್ತೆ. ಬ್ರಹ್ಮ ಹೂ ಅಂದ್ಬಿಟ್ಟಿರ್ತಾನೆ. ಈ ಎಲ್ಲ ವರಗಳನ್ನು ಮೀರಿಸಿ ಬಂದಂತಹ ನರಸಿಂಹಾವತಾರವಾಗಿ ಪ್ರಹ್ಲಾದನಿಗೆ ಒಲಿದು ಬಂದನಾದಂಥ ರಕ್ಕಸ ವಂಶದಲ್ಲಿ ಹುಟ್ಟಿದ ಪ್ರಹ್ಲಾದನಿಗೆ ಒಲಿಬಹುದಾದರೆ ಮಾನವರಿಗಾಗಿ ನಮಗೆ ಯಾಕೆ ಒಲಿಯಲ್ಲ ಅಂದರೆ, ನಮ್ಮ ಕೆಪಾಸಿಟಿ ಪ್ರಾರ್ಥನೆ ಏನಿದೆ ಅದು ಸರಿ ಇಲ್ಲ. ಇವತ್ತು ಈ ವಾರ ಹೋಗ್ತೀವಿ ಮಹಾಲಿಂಗೇಶ್ವರನ ಹತ್ರ ನಂಬಿಕೆ ಅಂತ ಕೇಳ್ತೀವಿ. ಮುಂದಿನ ವಾರದಲ್ಲಿ ನನಗೆ ಚೇಂಜ್ ಆಗಿಬಿಡ್ಬೇಕು, ನನ್ನ ಮೇಲಿರೋ ಕೇಸ್ ಎಲ್ಲ ತನ್ನಿಂದ ತಾನೇ ವಜಾ ಆಗಿಬಿಡ್ಬೇಕು ಅಂತ ಕೇಳ್ಕೊಂಡಿರ್ತೀವಿ. ಹೆಂಗಾಗುತ್ತೆ? ಮುಂದಿನ ವಾರ ಇನ್ನೊಂದು ಊರು, ಮುಂದಿನ ವಾರ ಇನ್ನೊಂದು ದೇವರು. ಈ ಜ್ಯೋತಿಷಿ ಸರಿ ಇಲ್ಲ, ಆ ಜ್ಯೋತಿಷಿ ಸರಿ ಇಲ್ಲ. ನಿಮ್ಮ ಆನ್ಸರ್ ಸರಿಯಾಗಿದ್ದರೆ ರಿವ್ಯಾಲ್ಯೂಯೇಷನ್ ಯಾಕೆ ಅಂತ. ನಂಬಿಕೆ, ಪ್ಲಾಸಿಬೋ ಎಫೆಕ್ಟ್ ಅಂತ ಕರೀತಾರೆ. ನಂಬಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಸರಿಯಾಗಿರ್ತಕ್ಕಂಥ ನಂಬಿಕೆ ಇಲ್ಲ. ಆ ನಂಬಿಕೆಗಳನ್ನು ಪುನರುತ್ಥಾನ ಮಾಡಬೇಕು.
ಹೇಗೆ ಬಂದ ಸ್ವಲ್ಪ ಸಡಿಲ ಆಗುತ್ತೆ, ಆಗ ತೇಪೆ ಹಾಕಬೇಕಾದಂಥ ಪರಿಸ್ಥಿತಿ ಏನು ಬರುತ್ತೆ, ಅದನ್ನು ರೀಯುನೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಏನು ಬರುತ್ತೆ, ಅಂತಹವನ್ನ ನಾವು ಕಂಡುಹಿಡಿದು ಒಂದು ಅವಧಿಗೆ ನಾವು ಹಾಕಿರ್ತಕ್ಕಂಥ ಬಂದ ಸ್ವಲ್ಪ ಸಡಿಲವಾಗಿದೆಯಾ ಅನ್ನೋದನ್ನು ನಾವು ನೋಡಿದಾಗ ಅಂತಹದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ಕಾರ್ಯಕ್ರಮವೇ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅಂತಕ್ಕಂಥ. ಬಹುಶಃ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಆ ಅಷ್ಟಬಂಧಗಳು ಯಾವ್ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಲಾಕ್ಷ ಇದೆ, ಸರ್ಜರಸ ಅಂದರೆ ರಾಳ ಇದೆ, ಸಿಗ್ಧ ಇದೆ, ಅಲ್ಲಿಂದ ಗುಗ್ಗುಲ ಉಂಟು ಅಂದರೆ ಅಂಟು, ಜೇನುತುಪ್ಪ ಉಂಟು, ನೋಡಿ ಎಲ್ಲ ಇದೆ, ತೈಲವಿದೆ, ಸುಗಂಧ ದ್ರವ್ಯಗಳಿದೆ. ಇವುಗಳನ್ನೆಲ್ಲ ಸೇರಿಸಿ ಅರೆದು ಮಾಡಿ ಇರತಕ್ಕಂಥ ಅಷ್ಟಬಂಧವನ್ನು ಅದಕ್ಕೆ ಹಾಕಿ ಆ ಆಕಾಶ ರೂಪಿಯಾಗಿರ್ತಕ್ಕಂಥ ಭಗವಂತನ ಬಿಂಬಮೂರ್ತಿ ಏನಿದೆ ಅದನ್ನು ಪೀಠದ ರೂಪದಲ್ಲಿರ್ತಕ್ಕಂಥ ಭೂಮಿಯನ್ನು ಒಟ್ಟಿಗೆ ಸೇರಿಸಿ ಭಗವಂತ ಮತ್ತು ಅವನ ಭಕ್ತರಲ್ಲಿ ಬಿಟ್ಟಿರಬಹುದಾದ ಸಡಿಲತೆಗಳನ್ನು ದೂರ ಮಾಡುವ ದೃಷ್ಟಿಯಿಂದ 12 ವರ್ಷಕ್ಕೊಂದ್ಸತಿನಾರು ಬಂದು ನಿನ್ನ ನಂಬಿಕೆ ಸರಿ ಇದೆ ಅಂತ ಚೆಕ್ ಮಾಡ್ಕೊಂಡು ಹೋಗುವಂತ ಅಂತಕ್ಕಂಥದ್ದು ಬ್ರಹ್ಮ ಕಲಶದ ಒಂದು ಉದ್ದೇಶವಾಗ್ತಕ್ಕಂಥದ್ದು. ಅದರಿಂದ ಆ ಮಂತ್ರ, ತಂತ್ರ, ಯಂತ್ರ ಇವುಗಳನ್ನೆಲ್ಲವನ್ನು ನಾವು ನೋಡ್ಕೊಂಡು ಹೋದಾಗ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿ ಬರ್ತಕ್ಕಂಥದ್ದು. ನನಗೆ ಧಾರ್ಮಿಕ ಭಾಷಣ ಅಂತ ಕೊಟ್ಬಿಟ್ರು. ಆ ಸ್ನೇಹಿತರಾಗಿರ್ತಕ್ಕಂಥ ಅರುಣ್ ಶ್ಯಾಮ್ ಅವರು ಧಾರ್ಮಿಕ ಭಾಷಣ ಅಂತ ಕೊಟ್ಬಿಟ್ರು. ಎಲ್ಲ ಇದೇನಿದು ವಿಚಿತ್ರ ಆಯ್ತಲ್ಲ, ಇಷ್ಟು ತನಕ ಯಾವ್ಯಾವುದೋ ಭಾಷಣ ಮಾಡಿದ್ದೆ, ಈ ಧಾರ್ಮಿಕ ಭಾಷಣ ಅಂದರೆ ಏನು ಅಂತ. ಸಾಲದ ಕಡಿಮೆಗೆ ಇದೇ ವೇದಿಕೆಯಿಂದ ಮಾತಾಡಿ ಹೋದಂತಹ ನನ್ನ ಸಹ ನ್ಯಾಯಮೂರ್ತಿ ರಾಜೇಶ್ ರೈ ಅವರು ಎಲ್ರಿಗೂ ಹೇಳಿದರು, ಇವ್ರಿಗೆ ನೋಡಿ ಕೊಟ್ಟಿರೋ ಸಬ್ಜೆಕ್ಟು ಧಾರ್ಮಿಕ ಭಾಷಣ ಅಂತ. ಇವ್ರು ನೋಡಿದ್ರೆ ಜಡ್ಜು, ಹಾಗಾದ್ರೆ ಏನು ಮಾಡ್ತಾರೆ ಧಾರ್ಮಿಕ ಭಾಷಣ ಅಂತ. ಧಾರ್ಮಿಕ ಭಾಷಣ ಅಂದರೆ ಏನು ಮಾಡಬೇಕು ಅಂತ ನನಗೂ ಒಂದು ಕ್ಷಣ ಯೋಚನೆ ಆಯಿತು. ಪರ್ಪಸ್ ಆಫ್ ಧಾರ್ಮಿಕ ಭಾಷಣ ಏನು ಅನ್ನೋದನ್ನು ನಾನು ಯೋಚನೆ ಮಾಡಿದೆ. ಹಲವಾರು ಧಾರ್ಮಿಕ ಭಾಷಣಗಳಿದೆ, ಧರ್ಮದಲ್ಲಿ ನಡೆಸ್ಕೊಂಡು ಹೋದಂಥವ್ರು ಇದ್ದಾರೆ, ಅವರು ಹೇಳಿದ್ರೆ ನಡೆಯುತ್ತೆ. ಹಾಗಾದರೆ ಧರ್ಮ ಅಂದ್ರೇನು ನೋಡಿ, ನಮ್ಗೆ ಎಷ್ಟು ಒಂದು ತೊಂದರೆ ತಾಪಲಾಟ ಬರುತ್ತೆ ಅಂತಂದರೆ, ಈ ಧರ್ಮ ಅಂತಕ್ಕಂಥ ಪದ ಏನಿದೆ ಇದು ಕೇವಲ ಸಂಸ್ಕೃತದಲ್ಲಿ ಇರಬಹುದಾದಂಥ ಒಂದು ಪದ. ಇದಕ್ಕೆ ಸಮಾನಾಂತರ ಪದ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಯಾರು ಇದನ್ನು ಕೊಟ್ಟಿದ್ದು ಅಂತಂದರೆ, ಇಡೀ ವಿಶ್ವಕ್ಕೆ ವಿಶ್ವಗುರು ಅಂತ ಕರೆಸಿಕೊಂಡಂತಹ ಈ ಭಾರತ ದೇಶ ಅಂತ ಏನಿದೆ, ಆ ಭಾರತ ದೇಶ ಕೊಟ್ಟಂಥ ಪರಿಕಲ್ಪನೆ ಧರ್ಮ ಅಂತ. ಹಾಗಾದರೆ ಧರ್ಮ ಅಂದ್ರೆ ಏನು ಸರ್ ಅಂತಂದರೆ, ಸಂಸ್ಕೃತದವರೆಲ್ಲ ಕಷ್ಟಪಟ್ಟು ಹೇಳಿದ್ರು ಧಾರಯೇತಿಥಿ ಧರ್ಮ ಅಂತ ಹೇಳಿದ್ರು. ಹಾಗಾದ್ರೆ ಏನು ಧಾರಯೇತ್ ಅಂತಂದರೆ ಯಾವುದನ್ನು ಅದನ್ನು ನಾವು ಹಿಡಿದಿಟ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಬಂತು ಅಂತಂದರೆ, ಈ ವಿಚಾರವನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಸಣ್ಣದೊಂದು ನನ್ನ ರಿಸರ್ಚ್ ಆದಾಗ ಸುಪ್ರೀಂ ಕೋರ್ಟಿನ ಮುಂದೆ ಕೂಡ ಈ ಥರ ಒಂದು ಪ್ರಶ್ನೆ ಬರುತ್ತೆ. ಆ ದೀಕ್ಷಿತುಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಆಸಕ್ತರು ನೋಡ್ಬೋದು. 1994 1999 ಬಂದಿರತಕ್ಕಂಥ ಜಜ್ಮೆಂಟನ್ನು. ಅಲ್ಲಿ ದೀಕ್ಷಿತುಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಬರೆಯುವಂಥ ಸಂದರ್ಭದಲ್ಲಿ ಮಹಾಭಾರತದ ಶಾಂತಿ ಪರ್ವದ ಯುಧಿಷ್ಠಿರನ ಮತ್ತು ಭೀಷ್ಮರ ಸಂವಾದದ ಆಧಾರವನ್ನಿಟ್ಟುಕೊಂಡು ಧರ್ಮ ಈಸ್ ದಿ ಒನ್ ವಿಚ್ ಸಸ್ಟೈನ್ಸ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಅಂದರೆ ಸಮಾಜವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು, ಎತ್ತಿ ಹಿಡಿತಕ್ಕಂಥದ್ದಾಗಿರ್ತಕ್ಕಂಥದ್ದು ಧರ್ಮ ಆಗಬೇಕು ಅಂತ. Unfortunately, moment you give it dharma and seek for the equivalent in Google, it gives you as the religion. ಅಲ್ಲಿಗೆ ನಮ್ಮ ತಾಪತ್ರಯ ಶುರುವಾಯ್ತು ನೋಡಿ. ಧರ್ಮ ಬೇರೆ, ನಾವು ಅಂದ್ಕೊಂಡಿರ್ತಕ್ಕಂಥ ರಿಲಿಜಿಯನ್ ಬೇರೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಆದ ಕಾರಣದಿಂದ ಈ ಧರ್ಮದ ತಾಕಲಾಟಗಳಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಅಡ್ವಾನ್ಸ್ಮೆಂಟ್ ಆಫ್ ದಿ ಸೊಸೈಟಿ ಆಗಬೇಕು, ಅಂದರೆ ಸಮಾಜ ಅಭಿವೃದ್ಧಿ ಹೊಂದಬೇಕು ಅಂತ. ಎಂತಹ ಒಳ್ಳೆಯ ಮಾತು ನೋಡಿ. ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಏನಾಗಬೇಕು? ಇವಾಗ ನೋಡ್ತಾ ಇದ್ದೀವಿ ನಾವು, ಅಲ್ಲೆಲ್ಲೋ ಇಬ್ಬರು ದೇಶದವ್ರು ಕಿತ್ತಾಡ್ಕೊಂಡಿದ್ದಕ್ಕೆ ಇಲ್ಲಿ ನಮಗೆ ಗ್ಯಾಸ್ ಇಲ್ಲ, ಸೌದೆ ಒಲೆಗೆ ಶಿಫ್ಟ್ ಆದ್ವಿ. ಸೌದೆ ಎಷ್ಟು ದಿನ ಇರುತ್ತ್ರಿ? ಅರ್ಥ ಮಾಡ್ಕೋಬೇಕು ನಾವು. ಅಭಿವೃದ್ಧಿ ಅಂತ ಆಗಬೇಕು ಅಂದರೆ ಶಾಂತಿ ಮತ್ತು ಸುವ್ಯವಸ್ಥೆ ಇರಬೇಕು ಅಂತ. ಧರ್ಮ ಅದನ್ನು ಹೆಲ್ಪ್ ಮಾಡುತ್ತೆ, ಅದಕ್ಕೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಧರ್ಮವನ್ನು ಯಾರು ಆಚರಿಸ್ತಾರೋ ಅವ್ರನ್ನ ಧಾರ್ಮಿಕರು ಅಂತ ಕರೆದ್ವಿ. ನಾನು ಧಾರ್ಮಿಕನಾ ಭಾಷಣಕ್ಕೆ ಅಂತಂದರೆ ನನಗೆ ಸ್ವಲ್ಪ ಅಳಕಿದೆ, ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಧರ್ಮವನ್ನು ನಾನು ಪಾಲನೆ ಮಾಡಲಿಲ್ಲ ಅಂತ. ಹಾಗೆ ಪಾಲನೆ ಮಾಡೋಕ್ಕಾಗಲಿಲ್ಲ ಅಂದರೆ ಅನುಷ್ಠಾನದಲ್ಲಿ ಇಲ್ಲದೇ ಇದ್ದರೆ ಕೇವಲ ಉಪನ್ಯಾಸವನ್ನು ನೀಡೋಕ್ಕೆ ನಾನು ಅರ್ಹನೇ ಅಂತ. ಅಂತಹ ಒಂದು ಅಳುಕಿನೊಂದಿಗೆ
ಧಾರ್ಮಿಕ ಭಾಷಣದ ಉದ್ದೇಶಗಳನ್ನು ನೋಡ್ತಾ ಹೋದಾಗ ಧಾರ್ಮಿಕ ಭಾಷಣದ ಮೂಲ ಉದ್ದೇಶ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದು, ಅದಕ್ಕೆ ಉಜ್ಜೀವನಗೊಳಿಸ್ತಕ್ಕಂಥದ್ದು ಅಂತ. ಸರ್, ನಾನು ನಾಸ್ತಿಕ, ನನಗೇನು ಮಾಡಬೇಕು ಅಂತಂದರೆ, ಧರ್ಮಕ್ಕೂ ನಾಸ್ತಿಕತೆಗೂ ಇಲ್ಲ. ನಾಸ್ತಿಕನಾದರೂ ಕೂಡ ಧರ್ಮವನ್ನು ಪಾಲನೆ ಮಾಡಬೇಕು. ಉದಾಹರಣೆಗೆ ಹೇಳ್ತೀನಿ, ನಾನು ನಾಸ್ತಿಕ ಅಂತ ಹೋಗಿ ಡ್ರೈವಿಂಗ್ ಲೈಸೆನ್ಸಲ್ಲಿ ಐ ಡೋಂಟ್ ಟೇಕ್ ದಿ ಟೆಸ್ಟ್, ಗಿವ್ ಮಿ ದಿ ಲೈಸೆನ್ಸ್ ಅಂದರೆ ಒಪ್ತಾರಾ? ಇಲ್ಲ ತಾನೆ. ನಾನು ನಾಸ್ತಿಕ ಆದ್ದರಿಂದ ನಾನು ರೈಟ್ ಹ್ಯಾಂಡಲ್ಲೇ ಹೋಗ್ತಾ ಇರ್ತೀನಿ, ರೈಟ್ ಸೈಡಲ್ಲೇ ಹೋಗ್ತೀನಿ ಅಂದರೆ ಹೋಗಪ್ಪ ಲಾರಿಗೆ ಗುದ್ಗೋ ಅಂತ ಹೇಳ್ಬೋದು ನಾವು. ನೀವೆಲ್ಲ ಯೋಚನೆ ಮಾಡಿ, ನಮಗೆ ಕೂಡ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಡಭಾಗದಲ್ಲಿ ಚಲಿಸಿ, 40 ಕಿಲೋಮೀಟರ್ ಇದು ವೇಗದಲ್ಲಿ ಚಲಿಸಿ, ಈ ಥರ ಎಲ್ಲ ಕೊಟ್ಟಿರ್ತಾರೆ ಕಾರಣಗಳನ್ನ. ಎದುರುಗಡೆಯಿಂದ ಒಂದು ಲಾರಿ ಬರ್ತಾ ಇದೆ, ಅದು ಲೈಟ್ ಹಾಕ್ಕೊಂಡಿದೆ. ಆ ಕ್ಲೀನರು ತಲೆಯಿಂದ ಹೊರಕ್ಕೆ, ಲಾರಿಯಿಂದ ಹೊರಗೆ ತಲೆ ಹಾಕಿ ಆ ಕಡೆ ಹೋಗು ಅಂತ ಹೇಳ್ತಾನೆ. ಹಾರನ್ ಮಾಡ್ತಾ ಇದ್ದಾನೆ, ಬ್ರೇಕ್ ಫೇಲ್ ಆಗಿದೆ, ಗಾಡಿನ ಆ ಕಡೆ ಹೋಗು ಅಂತಂದರೆ, ಇಲ್ಲ ಡ್ರೈವಿಂಗ್ ಲೈಸೆನ್ಸಲ್ಲಿ ನನಗೆ ಎಡಗಡೆನೇ ಹೋಗಕ್ಕೆ ಹೇಳಿದ್ದಾರೆ ಅಂತ ಹೋದರೆ ಏನಾಗುತ್ತೆ ಅನ್ನೋದು ನೀವು ನೋಡ್ಕೊಳ್ಳಿ. ಅಲ್ಲಿಗೆ ಧರ್ಮ ಅನ್ನೋದನ್ನು ಏನು ಪಾಲನೆ ಮಾಡಬೇಕು ಅಂತಂದರೆ, ಎಲ್ಲರ ಒಳಿತಿಗಾಗಿ ನಾವು ಪಾಲನೆ ಮಾಡಬೇಕಿರ್ತಕ್ಕಂಥದ್ದು. ಹಾಗೆ ಅಲ್ಪ ಸ್ವಲ್ಪ ಈ ಕಡೆ ಆ ಕಡೆ ಮಾಡಲಿಕ್ಕೂ ಕೂಡ ಧರ್ಮ ಅವಕಾಶವನ್ನು ಕೊಟ್ಟಿದೆ. ಏನು ಬಿಟ್ಟರೂ ಕೂಡ ಭಗವಂತನನ್ನು ಮರಿಬಾರ್ದು. ಆ ಭಗವಂತನ ಪ್ರೀತಿಯಿಂದ ನಮಗೆ ಇದೆಲ್ಲವನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕು. ಪ್ರತಿಯೊಂದು ಕೂಡ ನೀನು ಕೊಟ್ಟಂತಹ ಭಿಕ್ಷೆ ಅಂತ ನಾವು ತಿಳ್ಕೊಳ್ಬೇಕು. ನಾನು ಎಷ್ಟೇ ದೊಡ್ಡವನಾದರೂ ಕೂಡ ಭಗವಂತ ನಿನ್ನಿಂದ ಅಂತ ಆಗಬೇಕು. ನಹಂಕರ್ತ ಹರಿಕರ್ತ ತೃಣಮಪಿ ನಚಲತಿ ತೇನವಿನ, ಇವೆಲ್ಲ ನಮಗೆ ಕೊಟ್ಟಂತಹ ಉದ್ಧಾರಗಳು. ನಮ್ಮ ಅಣತಿ ಇಲ್ಲದೆ ಎಲೆಯೊಂದು ಅಲ್ಲಾಡಲಾಗೋದು ಅಂತ ಅದನ್ನು ವಚನಕಾರ ಹೇಳ್ತಾನೆ. ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ ಅಂತ. ಇಳೆ ಅಂದರೆ ಭೂಮಿ, ಬರ್ತಕ್ಕಂಥ ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ. ಈ ವರ್ಷ ಎಲ್ಲ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ದಾರೆ, ಸೂಪರ್ ಎಲ್ಲಿ ನಿಮಗೆ ಮಳೆ ಬರಲ್ಲ ಅಂತ. ಅದು ಯಾಕೋ ನಂಗೆ ಡೌಟು. ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ಭಗವಂತ ಮನಸ್ಸು ಮಾಡಿದ್ರೆ ಯಾಕಾಗೋಲ್ಲ? ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನ್ನುಂಡು ಅನ್ಯರನ್ನ ಬಗಳುವ ಕುನ್ನಿಗಳ ನಾಬಿಡೆ ರಾಮನಾಥ ಅಂತ ಜಡ್ರ ದಾಸಿಮಯ್ಯ ಹೇಳ್ತಾನೆ. ಪ್ರತಿಯೊಂದು ಕೂಡ ಇಟ್ಟಂಗೆ ಇರುವೇನೋ ಹರಿಯೇ ನಿನ್ನ ದೊರೆಯೇ ಅಂತ ಹೇಳ್ತಾರೆ. ಸಣ್ಣಕ್ಕಿ ಶಾಲ್ಯಾನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ, ಗನ್ನ ಮಹಿಮ ನಿನ್ನ ಕೃಪೆಯು ತಪ್ಪಿದ ಬಳಿಕ ಕದನ್ನಕ್ಕೆ ಬಾಯ ಬಿಡಿಸುವೆ ಹರಿಯೇ, ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ನೀನು ಕೊಟ್ಟಂಥ ಭಿಕ್ಷಾ ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನು, ನೀನು ಈಶಾ ನಾನು ದಾಸ, ಆ ದಾಸತ್ವದ ಭಾವನೆಯನ್ನು ಭಗವಂತ ಮತ್ತು ಭಕ್ತನ ನಡುವೆ ಉದ್ದೀಪನ ಮಾಡ್ತಕ್ಕಂಥದ್ದು ಯಾವುದಾದರೂ ಒಂದು ವಿಚಾರ ಇದೆ, ಅದೇ ಆಧ್ಯಾತ್ಮ. ಧಾರ್ಮಿಕ ಭಾಷಣದ ಮುಖ್ಯ ಉದ್ದೇಶ ಈ ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ತಂದೆ ಹೇಳಿದರು ಸರ್, ತಾತ ಹೇಳಿದರು ಸರ್, ಈಗ ಒಂದು 2-3 ಹಿಂದಿನ ಬ್ರಹ್ಮಕಲಶೋತ್ಸವದಲ್ಲಿ ಒಬ್ಬರು ಹೇಳಿದರು, ಮರ್ತಿದ್ದೀನಿ ಅಂತಂದರೆ ಇದು ರಿವಿಷನ್ನು. ಹಾಗಾಗಿ ಧಾರ್ಮಿಕ ಭಾಷಣ ಬೇಕಾಗುತ್ತೆ. ಆಗಿಂದಾಗೆ ಅಲ್ಲಿ ದೇವಸ್ಥಾನದಲ್ಲಿ ಮೂರ್ತ ರೂಪದಲ್ಲಿ ಶಿಥಿಲಾವಸ್ಥೆಗೆ ಬಂದಿದೆ ಅಂತ ನಮಗೆ ಕಂಡು ಬಂದರೆ ಅದಕ್ಕೆ ಅದನ್ನು ಮಾಡ್ತಕ್ಕಂಥದ್ದು, ಅದರ ಮೂರ್ತ ರೂಪವಾಗಿ ಇಲ್ಲಿ ಉಪನ್ಯಾಸಗಳನ್ನು ಇಳಿಸ್ತಕ್ಕಂಥದ್ರಲ್ಲಿ ಮನಸ್ಸಿನ ಒಳಗಡೆ ಉಪಾಸನೆಯಲ್ಲಿ ಉಂಟಾಗಿರ್ತಕ್ಕಂಥ ಆಂತರಿಕವಾಗಿ, ಬಹಿರಂಗವಾಗಿ ಕಾಣ್ತಿಲ್ಲ, ಆಂತರಿಕವಾಗಿ ಶಿಥಿಲಗೊಂಡಿರ್ತಕ್ಕಂಥ ನಂಬಿಕೆ ವ್ಯವಸ್ಥೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವುದರ ಉದ್ದೇಶವೇ ಬ್ರಹ್ಮಕಲಶೋತ್ಸವ ಅಂತ. ಹೀಗೆ ಮಾಡಿರ್ತಕ್ಕಂಥದ್ರಲ್ಲಿ ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನಷ್ಟೇ ತಿಳಿಸಿದ್ರೆ ಸಾಲಿಲ್ಲ, ನಮಗೆ ಸಾಮಾಜಿಕ ಮೌಲ್ಯಗಳು ಇವತ್ತು ಶಿಥಿಲವಾಗ್ತಾ ಇದೆ. ತಾಯಿಯೊಬ್ಬಳಿಗೆ ವೃದ್ಧಾಶ್ರಮಕ್ಕೆ ಸೇರಿದ್ದಾರೆ. ಮಗ ಅಮೆರಿಕದಲ್ಲಿ $1 ಗಟ್ಟಲೆ ದುಡಿತಿದ್ದಾನೆ, ಒಂದು ಕ್ಷಣ ಪುರುಸುತ್ತಿಲ್ಲ. 36 ದಿವಸಗಳ ಕಾಲ ಮನೆಗೆ ಫೋನ್ ಮಾಡಿಲ್ಲ. ಅವರ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಸತ್ತಿದ್ದಾಳೆ, ವಯಸ್ಸಾದ ತಂದೆ ಕೂಡ ಸತ್ತಿದ್ದಾನೆ. ಅಕ್ಕಪಕ್ಕದ ಮನೆಯವರು ನೋಡಿ ವಾಸನೆ ಬರ್ತಿದೆ ಅಂತ ಹೇಳಿ ಪೊಲೀಸರು ಬಲವಂತವಾಗಿ ಮನೆಯನ್ನು ಒಡೆದು ನೋಡಿದಾಗ ಅಸ್ಥಿ ಪಂಜರಗಳಾಗುವಷ್ಟು ರೀತಿಯಲ್ಲಿ ಅವರ ಹೆಣಗಳು ಬಿದ್ದುಬಿಟ್ಟಿದೆ. ಇದನ್ನು ಮಗನಿಗೆ ಫೋನ್ ಮಾಡಿ ತಿಳಿಸ್ತಾರೆ ಈ ಥರ ಅಂತ. ನೀವೇ ಮಾಡಿಬಿಡಿ, ಖರ್ಚೆಷ್ಟಾಯಿತು ಅಂಥೇಳಿ ಪೇಟಿಎಮ್ ಮಾಡ್ತೀನಿ ಅಂತಾನೆ. ಇಂತಹ ಮೌಲ್ಯಯುತ ಇಲ್ಲದೆ ಇರತಕ್ಕಂಥ ಮಕ್ಕಳು ಇದ್ರೆಷ್ಟು, ಇಲ್ಲದೆ ಇದ್ರೆಷ್ಟು. ಯಾವುದಾದರೂ ಒಂದು ದೇಶ ತಂದೆ ತಾಯಿಯನ್ನು ದೇವರಂತೆ ಕಾಣೋ, ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ
ಅತಿಥಿ ದೇವೋ ಭವ ಅಂತ ಹೇಳಿದಂಥ ಒಂದು ರಾಷ್ಟ್ರ ನಮಗೆ ಕಾಣಕ್ಕೆ ಸಿಕ್ಕುತ್ತೆ ಅಂತಂದ್ರೆ ಇಡೀ ಪ್ರಪಂಚದ ನಾಗರಿಕತೆಯನ್ನು ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಂಥ ಮೊಟ್ಟ ಮೊದಲನೇ ದೇಶ ಈ ದೇಶ. ಇಲ್ಲಿ ಈ ಪರಿಸ್ಥಿತಿಗೆ ಸಾಮಾಜಿಕ ಮೌಲ್ಯ ಹೋಗಿದೆ ಅಂತಂದ್ರೆ ನಮ್ಮದೇ ತಪ್ಪು. ಕರಿಬೇಕಾಗಿತ್ತು ನೀವು. ಕರೆದಾಗ ಅಮ್ಮ ಹೇಳ್ಬೇಕಂತ ಹೆಂಡತಿ ಹೇಳಿದ್ರೆ ಇಲ್ಲ ರೀ ನಾಳೆ ಎಕ್ಸಾಮ್ ಇದೆ ಅವನಿಗೆ, ಅದಕ್ಕೋಸ್ಕರ ಬಿಟ್ಬಿಡಿ ಅಂತಂದ್ರೆ ಎಕ್ಸಾಮ್ ಮನೆ ಹಾಳಾಗೋಯ್ತು, ಗುರುಗಳು ಮನೆಗೆ ಬಂದರೆ ಒಂದು 5 ನಿಮಿಷ ಬಂದು ನಮಸ್ಕಾರ ಮಾಡೋಗ್ಲಿ, 5 ನಂಬರ್ ಕಮ್ಮಿ ಬಂದರೂ ಪರವಾಗಿಲ್ಲ ಅಂತ ಹೇಳುವಂಥ ದಾಷ್ಟ್ಯ ತಂದೆ ಬೆಳೆಸ್ಕೋಬೇಕಾಗಿತ್ತು. ಬೆಳೆಸ್ಕೊಳ್ಳಿಲ್ಲ, ಸಾಮಾಜಿಕ ಮೌಲ್ಯ ಇಲ್ಲ. ಸಂತೋಷ ಆಗುತ್ತೆ ನನಗೆ ಅರುಣ್ ಶ್ಯಾಮ್ ಅವ್ರನ್ನ ನೋಡಿದಾಗ. ಮಕ್ಕಳ ಸಮೇತ ಮಡದಿ ಸಮೇತ ಬಂದಿಲ್ಲಿದ್ದಾರೆ. ಅವರಿಗೆ ಕೆಲಸ ಇಲ್ವಾ? ಲೌಕಿಕ ಇಲ್ವಾ? ಅವರು ಕೆಲಸ ಒಪ್ಕೊಂಡಿಲ್ವಾ? ಇಲ್ಲಿ ಬೇಕಾದಷ್ಟು ಜನರು ಆ ಥರ ಇದ್ದೀರಿ. ಬ್ರಹ್ಮಕಲಶಕ್ಕೋಸ್ಕರ ಬಂದು ತನು ಮನ ಧನದಿಂದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ಯುಗ ಧರ್ಮದಲ್ಲಿ, ಕಲಿಯುಗದಲ್ಲಿ ನಾನು ಇವೆಲ್ಲ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅಂತ ಉದ್ಧವ ಕೃಷ್ಣ ಸಂವಾದ ಬಂತು ಅಂತಂದ್ರೆ ಅಲ್ಲಿ ಅವಾಗ ಹೇಳ್ತಾನೆ ಕೃಷ್ಣ, ಕಲಿಯುಗದಲ್ಲಿ ಇವೆಲ್ಲ ಸಾಧ್ಯವಿಲ್ಲಪ್ಪ, ಯಜ್ಞದಿಂದ ನನ್ನನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನೀನು ಯಜ್ಞ ಮಾಡೋಕ್ಕಾಗೋದಿಲ್ಲ ಕಲಿಯುಗದಲ್ಲಿ, ಪಾಪಿ ಪೇಟ್ಕ ಸವಾಲ್ ಅಂತ ಹೇಳ್ತಾನೆ. ಉದರ ಪೋಷಣೆಯೇ ಪ್ರಮುಖವಾಗುತ್ತೆ ಕಲಿಯುಗದಲ್ಲಿ, ಅದೇ ಮೊದಲನೇ ಧರ್ಮ ಅಂತ. ಹೌದು, ನಮಗೆ ಗೊತ್ತಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಎಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನು ದಾಸರು ಹೇಳಿದ್ರು. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಏನೂ ಮಾಡೋಕ್ಕಾಗದೆ ಹೋದರೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರನ್ನ ಕರೆಸು, ದೇವರಿಗೆ ಹೋಗು, ಏನಾದರೂ ಮಾಡು. ಅದಕ್ಕೆಲ್ಲ ನನಗೆ ಶಕ್ತಿ ಇಲ್ಲ, ಸಮಯ ಇಲ್ಲ ಅಂದರೆ ಇಂಥ ಬ್ರಹ್ಮ ಕಲಶ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ಕಸ ಗುಡಿಸು ಸಾಕು, ನೀನು ಯಜ್ಞ ಮಾಡಿದ ಫಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಂತಹ ಒಂದು ಉಚಿತವಾಗಿರ್ತಕ್ಕಂಥ, ಸುಲಭ ಸಾಧ್ಯವಾಗಿರ್ತಕ್ಕಂಥ, ಸುಲಭ ಬಾಳೆಹಣ್ಣಿನಂತೆ ತಟ್ಟೆಯಲ್ಲಿಟ್ಟು ಕೊಟ್ಟು ತಿನ್ನು ಅಂತ ಕೊಟ್ಟಿರ್ತಕ್ಕಂಥ ಭಗವತ್ತಂತ ಕೈಂಕರ್ಯವನ್ನು ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ದೇಶ ಬಿಟ್ಟರೆ ಇನ್ಯಾವುದಿದೆ ನೋಡಿ. ಫಾದರ್ಸ್ ಡೇ, ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಅಂಕಲ್ಸ್ ಡೇ ಎಲ್ಲ ಒಂದಿನಕ್ಕೆ ಆಗೋಯ್ತದು. ನಮ್ಮಲ್ಲಿ ಹಂಗೆ ಹೇಳಿರಲಿಲ್ಲ. ಪ್ರತಿದಿನ, ಅನುದಿನ, ಅನುಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ಮೊದಲು ನಮಿಸ್ಬೇಕು. ನೀವು ಯೋಚನೆ ಮಾಡಿ, 8th ವಂಡರ್ ಏನು ಅಂತ ಕೇಳಿ. ಡೋಂಟ್ ಪುಟ್ ಇಟ್ ಇನ್ ಟು ಗೂಗಲ್, ಇಟ್ ಶೋ ಸಮಥಿಂಗ್ ರಾಂಗ್. ಗೂಗಲ್ಗೆ ಕೊಟ್ಟು ಉಪಯೋಗ ಇಲ್ಲ. ಯಾಕೆಂದ್ರೆ ಇವತ್ತು ಪ್ರಪಂಚ 2 ವಿಚಾರಗಳಿಂದ ನಶಿಸು ಹೋಗ್ತಾ ಇದೆ. ಏನು ಅಂದರೆ ನ್ಯಾಚುರಲ್ ಸ್ಟುಪಿಡಿಟಿ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನ್ಯಾಚುರಲ್ ಸ್ಟುಪಿಡಿಟಿ ಇಲ್ಲದೇ ಇದ್ದಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕೇ ಆಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 8th ವಂಡರ್ ಏನು ಅಂತಂದರೆ, ಮೊಬೈಲ್ಗಾಗಿ ನಿಮ್ಮ ಕೈಕಾಲು ತಡ್ಕಾಡ್ತಲ್ಲ, ಎಲ್ಲಿಟ್ಟಿದ್ದೀನಿ ಅಂತ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಮಿಂದ ಹೋಗಿ ಎಲ್ಲಿ ನನ್ನ ಕರದರ್ಶನ ಇದು ಎಲ್ಲಿ ಅಂತ ಹುಡುಕ್ತಿರಲ್ಲ ಕೈ, ಆವಾಗ ಕೈ ಓಡಾಡ್ತಾ ಇದೆಯಲ್ಲ, ಅದು 8th ವಂಡರು. ಎಲ್ಲಿಟ್ಟಿದ್ನೋ ಅಂತ ಜ್ಞಾಪಿಸ್ಕೊಂಡು, ಓಹೋ ಇಲ್ಲಿಟ್ಟಿರಲ್ಲ ನೆನ್ನೆ ರಾತ್ರಿ ಅಲ್ಲಿಟ್ಟಿದ್ದೀನಿ ಅಂತ ಓಡುತ್ತಲ್ಲ ನಿಮ್ಮ ಕಾಲು, ಅದು 8th ವಂಡರು. ಇದಿಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಲ್ಲ ಬ್ರೈನ್ ಕೆಲಸ ಮಾಡ್ತಿದೆಯಲ್ಲ, ಅದು 8th ವಂಡರು. ಇದನ್ನೆಲ್ಲ ಕೊಟ್ಟಂಥ ಭಗವಂತನಿಗೊಂದು ನಮನ ಬೇಡವಾ? ಭೂಮಿ ತಾಯಿಯನ್ನು ತುಳಿತಿದ್ದೀವಲ್ಲ, ಕ್ಷಮಯಾಧರಿತ್ರಿ ಅಂತ ಕೇಳ್ಕೊಳ್ಳೋದೊಂದು ಬೇಡವಾ? ನಾವು ಬೆಳಗ್ಗೆದ್ದು ನಾನು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಕೇಳ್ತಾನೆ ರೈತ. ಯಾರನ್ನ ಮೊದಲು ವಂದಿಸ್ಬೇಕು ಅಂದರೆ ಭೂಮಿ ತಾಯಿನ ವಂದಿಸ್ಬೇಕು ಅಂತ. ಅಂಥ ಭೂಮಿ ಪೀಠದ ರೂಪದಲ್ಲಿರುತ್ತೆ, ಆ ಭಗವಂತ ಮೂರ್ತ ರೂಪನಾಗಿರ್ತಾನೆ. ಇದನ್ನೆರಡನ್ನು ಬಂಧಿಸ್ತಕ್ಕಂಥ ಸೇತುವೆಯಾಗಿ ಆ ಅಷ್ಟಬಂಧದಿಂದ ಸೇರಿರ್ತಕ್ಕಂಥ ಒಂದು ಬ್ರಹ್ಮ ಕಲಶೋತ್ಸವ, ಪುನರುಜ್ಜೀವನ, ಜೀರ್ಣೋದ್ಧಾರ ಕಾರ್ಯಕ್ರಮ. ಇವುಗಳನ್ನೆಲ್ಲ ಸಾಮಾಜಿಕ ಮೌಲ್ಯಗಳನ್ನು ಪುನರ್ಮನನ ಮಾಡ್ಕೋಬೇಕು. ನನ್ನ ಜನರೇಷನ್ ಅವ್ರು ತಪ್ಪಿದ್ದೀವಿ, ನನ್ನ ತಂದೆ ಜನರೇಷನ್ ಅವ್ರು ಚೆನ್ನಾಗಿದ್ದಾರೆ, ನನ್ನ ತಂದೆ ಜನರೇಷನ್ ಅವ್ರು ನನಗೆ ಕೊಟ್ಟಂಥ ಸಂಸ್ಕಾರದ ರೂಪವಾಗಿ ನಾನು ಇವತ್ತು ಇಷ್ಟು ಜನಗಳ ಮುಂದೆ ಯಾವುದೇ ಶಾಸ್ತ್ರವನ್ನು, ಗುರುಮುಖಿಯನ್ನು ನಾನು ಸತತವಾಗಿ ಅಭ್ಯಾಸ ಮಾಡೋಕ್ಕಾಗದೇ ಇದ್ರು ಅಷ್ಟೋ ಇಷ್ಟೋ ಮಾಡಿದ್ದೀನಿ. ಮಾಡಿಲ್ಲ ಅಂತಂದರೆ ಆ ಗುರುಗಳಿಗೆ ಮಾಡಿದಂಥ ಅಪಮಾನ ಆಗುತ್ತೆ. ಅಷ್ಟೋ ಇಷ್ಟೋ ಮಾಡಿ ನಿಮ್ಮ ಮುಂದೆ ನಿಂತು ಧೈರ್ಯವಾಗಿ ಮಾತಾಡೋ ಅಷ್ಟು ಶಕ್ತಿ ಬಂದಿದೆ ಅಂದರೆ ಅದು ನನ್ನ ತಂದೆ ತಾಯಿಗಳೇ ನಾನು ಸಲ್ಲಿಸ್ತಕ್ಕಂಥ ಋಣ. ಯಾಕೆ ಅಂತ ಹೇಳಿದ್ರೆ ಅವ್ರು ನನಗೆ ಸಂಸ್ಕಾರ ಕೊಟ್ಟರು. ಇದೇ ಮಾತನ್ನು ನನ್ನ ಮಗನ ವಿಚಾರದಲ್ಲಿ ನಾನು ಹೇಳೋದಕ್ಕೆ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಕಾಲ ಬದಲಾಗಿದೆ ಅಂತ. ಆದರೆ ಯಾರೂ ಚಿಂತಿಸಬೇಕಾಗಿಲ್ಲ ಸ್ನೇಹಿತರೆ. ಎಲ್ಲ ಭಗವತ್ ಭಕ್ತರಲ್ಲಿ ಇದೊಂದು ವಿನಂತಿ. ನನ್ನ ತಾತ, ಮುತ್ತಾತ, ಅವರ ತಾತ, ಅವರ ತಾತ, ಅವರ ತಾತ ಭಗವತ್ ಭಕ್ತರಾಗಿದ್ರು. ಆ ರಕ್ತ, ಆ ಜೀನ್ಸು, ಆ DNA ನನ್ನಲ್ಲಿದೆ, ನನ್ನ ಮಗನಲ್ಲಿದೆ ಅಂತಂದ್ರೆ ಅದು ಹುದುಗಿ ಹೋಗಿದೆ.
ಅದನ್ನು ನಾವು ಹೊರಗೆ ತೆಗೆದು ಲೇಟೆಂಟ್ ಆಗಿರೋದನ್ನ ಪೇಟೆಂಟ್ ಮಾಡಲಿಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಇಂಥ ಸಭೆಗಳನ್ನು ಆಚರಿಸಿ ಅಲ್ಲಿ ಒದಗೋಗಿರ್ತಕ್ಕಂಥದ್ದನ್ನು ಹೊಕ್ಕಿ ತೆಗೆದು ಅದಕ್ಕೆ ಪಾಲಿಷ್ ಮಾಡಿ ಪುಟವಿಟ್ಟ ಚಿನ್ನವನ್ನು ಮಾಡಿದ್ರೆ ಇನ್ನು 2-3 ಬ್ರಹ್ಮಕಲಶೋತ್ಸವ ಆಗೋ ಸಂದರ್ಭದಲ್ಲಿ ನಾನು ಅಲ್ಲಿ ಕೂತಿರ್ತೀನಿ, ನನ್ನ ಮಕ್ಕಳು ಅಥವಾ ನಾನು ಮತ್ತು ಶ್ಯಾಮ್ ಅವರು ಅಲ್ಲಿ ಕೂತಿರ್ತೀವಿ, ಅವರ ಮಕ್ಕಳು ಇಲ್ಲಿ ಬಂದು ನಿಂತು ಬ್ರಹ್ಮಕಲಶೋತ್ಸವದ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡ್ತಾನೆ ಅಂತಕ್ಕಂಥದ್ದು. ಹುಲು ಮಾನವ ಅಂತ ಕರ್ಕೋತೀವಿ ನಾವು, ಏನನ್ನು ಕೊಟ್ಟು ನಾವು ಏನು ಮಾಡಿದ್ದೀವಿ ಅಂತ ಕರ್ಕೋತೀವಿ. ಏನನ್ನೂ ಕೊಡಲಿಲ್ಲ ನಾವು, ಏನನ್ನ ಕೇಳ್ತಾನೆ ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ ಕಳಿತಕ್ಕಂಥದ್ದು. ಪತ್ರಂ ಪುಷ್ಪಂ ಫಲಂ ತೋಯಂ, ಕೃಷ್ಣ ಹೇಳಿರ್ತಕ್ಕಂಥ ಮಾತು. ನಾನೇನು ಕೇಳೋದಿಲ್ಲಪ್ಪ, ನಾನಿನಗೇನು ಬೇಡುವುದಿಲ್ಲ ಅಂತ. ನಾನಿನಗೇನು ಕೊಡಬಲ್ಲೆ? ಭಕ್ತ ವತ್ಸಲ ನೀನು, ಪರಮ ಪಾಪಿಯು ನಾನು ಅಂತ ದಾಸರು ಹೇಳ್ಕೊತಾರೆ. ನಾನು ಏನು ಕೊಡೋಕ್ಕಾಗುತ್ತೆ? ಏನನ್ನು ಕೊಡೋಕ್ಕಾಗೋದಿಲ್ಲ. ಅವನೇನು ಕೇಳೋದು ಇಲ್ಲ. ಸಮುದ್ರಕ್ಕೆ ತೆಗೆದುಕೊಂಡೋಗಿ ಒಂದು ಲೋಟ ನೀರು ಸುರಿದ ಹಾಗೆ, ಅಥವಾ ಒಂದು ಬೆಟ್ಟಕ್ಕೆ ಒಂದು ದೊಡ್ಡ ಕಲ್ಲನ್ನು ನಾವು ಭುಜದ ಮೇಲೆ ತೊಗೊಂಡೋಗಿ ಹಾಕ್ದಂಗೆ ಬೇಕಾದಷ್ಟು ಅಲ್ಲೇ ಇದೆ. ಅದು ಏನು ಬೇಕಾಗಿಲ್ಲ ಅವನಿಗೆ. ಏನು ಬೇಕು ಅಂತ ಹೇಳಿದ್ರೆ ಆಗ ಅವನು ಕೇಳ್ತಕ್ಕಂಥದ್ದು ನಿಷ್ಕಾಮ ಕರ್ಮದಿಂದ ಬರ್ತಕ್ಕಂಥ ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಪಂಚಕೋಶಗಳನ್ನು ಏನು ಹೇಳಿದ್ದಾರೆ. ಕಲಿಯುಗೆ ಅನ್ನಗತ ಪ್ರಾಣ ಅಂತ, ಅನ್ನಮಯ ಕೋಶ. ಅನ್ನ ಇದ್ದರೆ ಪ್ರಾಣಮಯ ಕೋಶ, ಪ್ರಾಣ ಇತ್ತು ಅಂತಂದರೆ ಜ್ಞಾನಮಯ ಕೋಶ, ಜ್ಞಾನ ಇತ್ತು ಅಂತಂದರೆ ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶವನ್ನು ದಾಟಿದಾಗ ಆನಂದಮಯ ಕೋಶ ಅಂತ ಹೇಳಿ ಅದನ್ನು ವಾದಿರಾಜರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆನಂದ ಆನಂದ ಮತ್ತೆ ಪರಮಾನಂದ, ಆನಂದನ ನಂದನೊಲೆಯೇ ಏನಂದದ್ದೇ ವೇದವೃಂದ ಅಂತ ಕೇಳ್ತಾರೆ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತ ವ್ಯಾಸರಾಯರು ಹೇಳ್ತಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ. ಮೊದಲನೇ ಕೃಷ್ಣಕ್ಕೆ ಜ್ಞಾನ, 2ನೇ ಸತಿ ಕೃಷ್ಣ ಅಂತಂದ್ರೆ ಭಕ್ತಿ, 3ನೇ ಸತಿ ಕೃಷ್ಣ ಅಂತಂದ್ರೆ ವೈರಾಗ್ಯವನ್ನ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇಂತಹ ಸದ್ವಿಚಾರಗಳ ಮೂಲಕ ಸಾಮಾಜಿಕ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥದ್ದು, ಪುನರುಜ್ಜೀವನ ಮಾಡ್ತಕ್ಕಂಥದ್ದು. ಮಗ ಅದ್ಯಾವುದೋ ಒಂದು ಕಾಲೇಜ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದ, ಚಿಂತೆ ಇಲ್ಲ, ಒಳ್ಳೆಯದು, ಅವನನ್ನು ಮಾಡಿ. ಆಗ ಹೇಳಿ, ಏರಿದವನು ಚಿಕ್ಕವನಿರಬೇಕೆಲ್ಲ ಎಂಬ ಮಾತನ್ನು ಸಾರುವನು ಅಂತ ಪದ್ಯ ನೆನಪಿಸಿ ಅವನಿಗೆ ಹೇಳಿ. ಆಗ ಅವನು ಖಂಡಿತವಾಗಿ ವೃದ್ಧಾಶ್ರಮಗಳನ್ನು ಕ್ಲೋಸ್ ಮಾಡೋ ಯಾವುದಾದ್ರು ಒಂದು ಆ್ಯಪ್ ಇದ್ರೆ ಅದನ್ನು ಶುರು ಮಾಡ್ತಾನೆ ಸ್ಟಾರ್ಟಪ್ಪಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಖ್ಯದ್ದೇನು ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಸೇವಾ ಮನೋಭಾವ ಅಂತ. ಎಷ್ಟು ಜನಕ್ಕೆ ತಂದೆ ತಾಯಿಗಳಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಯೋಚನೆ ಮಾಡಬೇಕು. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ 45 ವರ್ಷದ ಕೆಳಗಡೆಗೆ ಒಂದು ಚಲನಚಿತ್ರದ ಹಾಡು. ಇವತ್ತೇನಾಗಿದೆ, ಸ್ವಲ್ಪ ಕಾಗುಂಟ ಆಚೆ ಈಚೆ ಮಾಡಿದ್ದೀವಿ. ತಾಯಿ ತಂದೆಯ ಸಾಯುವ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ಯಾಕೆ ಅಂತಂದರೆ ಮೊನ್ನೆ ಪೇಪರ್ನಲ್ಲಿ ಬಂದಂಥ ಸುದ್ದಿಯನ್ನು ನೋಡಿ, ವಿಲ್ ಬರೆಸ್ಕೊಂಡಿದ್ದ ತಕ್ಷಣ ಆಕ್ಸಿಜನ್ ಇರ್ತಕ್ಕಂಥ ಸ್ವಿಚ್ಚನ್ನು ಆಫ್ ಮಾಡಿ ಹೋಗ್ತಾಳೆ. ಅದು ವಾಟ್ಸಪ್ಪಲ್ಲಿ ಕಂಡಿದ್ದಂಥದ್ದು. ಆಕೆ ಬೇರೆ ಯಾರೂ ಅಲ್ಲ, ವಕೀಲರಾಗಿದ್ದಂಥವ್ರು ಅಂತ. ಪುಣ್ಯದ ಒಂದು ವಿಚಾರ ಏನಂದರೆ ಅದು ತಮಿಳ್ನಾಡಲ್ಲಿ ನಡೆದಿದೆ ಅಂತ. ಭಾಳ ದೂರ ಇಲ್ಲ ತಮಿಳ್ನಾಡು, ಪಕ್ಕದ ರಾಜ್ಯ. ಚಿಂತನೆಗಳು ಇಲ್ಲಿ ಬರಲಿಕ್ಕಿಲ್ಲ ಅನ್ನೋ ಗ್ಯಾರಂಟಿ ಏನು? ಇಂಥ ವಿಚಾರಗಳನ್ನೆಲ್ಲ ನಾವು ಮನಸ್ಸಿಗೆ ಹಾಕ್ಕೊಂಡ್ರೆ ಸೇವಾ ಮನೋಭಾವ ಅನ್ನೋದು ಇಂತಹ ಒಂದು ಸ್ಥಳಗಳಲ್ಲಿ ಬಂದಾಗ ನಿಷ್ಕಾಮ ಸೇವೆಗೆ ಆಗಬೇಕು, ನಿಸ್ವಾರ್ಥ ಸೇವೆ ಆಗಬೇಕು, ಅದನ್ನು ಪುನರುಜ್ಜೀವನ ಮಾಡಬೇಕು. ಕೊನೆಯದಾಗಿರ್ತಕ್ಕಂಥದ್ದು ಒಂದೇನು ಅಂತಂದರೆ ನಮ್ಮ ಧರ್ಮದ ಸಂದೇಶವನ್ನು ಏನು ಹೇಳ್ತಕ್ಕಂಥದ್ದು, ಹಾಗೂ ಕೌಟುಂಬಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಆ ಧರ್ಮ ಹೇಗೆ ನಡ್ಕೋತು ಅಂತ. ಏನು ಕಲಿಸಿದಾರ್ರಿ ಇವ್ರಿಗೆ ಅಂತಾರೆ. ಊಟಕ್ಕೆ ಕೂತಾಗ ಎಲ್ಲರೂ ಊಟ ಮಾಡ್ತಿರುವಾಗ ಇವನು ಬೇಗ ಮುಗಿಸಿದಾನೆ ಅಂಥೇಳಿ 102ಗೆ ಅರ್ಜೆಂಟಾಗಿ ಎದ್ದೋಗ್ಬಿಟ್ರೆ ಮನೆಗೆ ಬಂದು ಸಾಯಂಕಾಲ ತಾಯಿನೋ ತಂದೆನೋ ಬೈತಾರೆ, ಟೇಬಲ್ ಮ್ಯಾನರ್ಸ್ ಇಲ್ಲ ನಿನಗೆ ಅಂತ. 10 ರೂಪಾಯಿ ನಿಮ್ಮ ಮನೆಗೆ ಬಂದಂತಹ ಪುರೋಹಿತರು ಎಲ್ಲ ನಿಮ್ಮ ತಂದೆ ತಾಯಿಗಳ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಸಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದಿರಿ, ಇಷ್ಟುದ ಲಿಸ್ಟ್ ಕೊಟ್ಟಿದ್ದೀರಿ, ಇನ್ನೂ ಹುಟ್ಟಬೇಕಾಗಿರೋರು ಲಿಸ್ಟು ಕೊಟ್ಟಿದ್ದೀರಿ ಅರ್ಚನೆಗೆ ಅಂತ. ಅವನು ಕೊಡೋದು 10 ರೂಪಾಯಿ, 75 ರೂಪಾಯಿ ಟಿಪ್ಸ್ ಬಿಟ್ಟು ಬರ್ತಿರಲ್ರಿ. ಇದು ನಮ್ಮ ಸಾಮಾಜಿಕ ಮೌಲ್ಯ ಎಲ್ಲಿಗೋ ಹೋಗ್ತಿದೆ ಅನ್ನಿಸ್ತಿಲ್ವಾ? ಟಿಪ್ಸ್ ಅಂದರೆ ಏನು? ಟು ಇಂಪ್ರೂವ್ ಯುವರ್ ಪ್ರಾಂಪ್ಟಿಟ್ಯೂಡ್ ಅಂತ. ಈಗ ಇಲ್ಲಿ ನೀವು ಅವನಿಗೆ 75 ರೂಪಾಯಿ ಬಿಡೋದಾದರೆ
ನಿಮ್ಮ ಮನೆಗೆ ಶ್ರೇಯೋಭಿವೃದ್ಧಿಯನ್ನು ಬಯಸಿದಂಥ ವ್ಯಕ್ತಿಗೆ 10 ರೂಪಾಯಿ ಕೊಡೋದ? ಇನ್ನು ನಾವು ಅಲ್ಲಿಂದ ಅಪ್ಗ್ರೇಡೇ ಆಗಲಿಲ್ವಾ? ಒಂದು ವಿಳ್ಯದೆಲೆ, ಒಂದು ಅಡಕೆ ಬೆಟ್ಟ, 10 ರೂಪಾಯಿ. ತಪ್ಪಂತ ನಾನು ಹೇಳಲ್ಲ. ಇಲ್ಲಿ ಚಾಕರಿ ಮಾಡ್ತಕ್ಕಂಥವ್ರು ಮೊಕ್ತೇಸರರು ಇದ್ದಾರೆ, ಕ್ಷಮಿಸ್ಬೇಕು ನನ್ನ, ಸತ್ಯನಾರಾಯಣ ಅವರು. ಚಾಕರಿ ಮಾಡ್ತಕ್ಕಂಥವ್ರು ಮರು ಮಾತಾಡ್ದಲ್ನೇ ಅದನ್ನ ಹೀಗೆ ಬಗ್ಗಿ ಸೊಂಟ ಬಗ್ಗಿಸಿ ತಗೊಳ್ತಾರೆ. ಯಾಕೆ ಅಂದರೆ ಅವ್ರು ತಗೊಳ್ತಾ ಇರ್ತಕ್ಕಂಥದ್ದು 10 ರೂಪಾಯಿ ಬೆಲೆಗಲ್ಲ, ಆ ತಾಂಬೂಲಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ. ನಾವು ವಿಳ್ಯದೆಲೆ ಮತ್ತು ಅಡಕೆ ಬಟ್ಟಿಟ್ಟಿದ್ದೇವಲ್ಲ, ಅದು ಭಗವಂತನ ಪ್ರಸಾದ ಅಂತ ತೆಗೆದುಕೋತಾ ಇದ್ದಾರೆ. 10 ರೂಪಾಯಿಗೆ ಏನು ಬರ್ತಿದೆ ಅಂತಲ್ಲ. ಆದರೆ ನಾವು ಕೂಡ ಚಿಂತನೆ ಮಾಡಬೇಕು ಸಾಮಾಜಿಕ ಮೌಲ್ಯದಲ್ಲಿ. ನನ್ನ ಹಾಗೆ ಅವನು ಕೂಡ ಸಮಾಜದ ಒಬ್ಬ ವ್ಯಕ್ತಿ. ನನ್ನ ಮಕ್ಕಳು ಉತ್ತಮವಾದ ಶಾಲೆಗೆ ಹೋದರೆ ಅವನ ಮಕ್ಕಳು ಹೋಗಬೇಕು ಅಂತ. ಹಾಗಾದರೆ ಇವೆಲ್ಲವನ್ನ ಅರ್ಥಕೊಂಡಂಥ ದೇವಾಲಯ ಆಗಿತ್ತು, ಈಗೇನಾಗಿದೆ ಅನ್ನೋದನ್ನು ನೋಡ್ತಾ ಹೋಯ್ತು ಅಂತಂದರೆ, ನಮಗೆ ಆಗ ಕಾಣಿಸಿರ್ತಕ್ಕಂಥ ದೇವಾಲಯ ಹೇಗಿತ್ತು ಅಂತಂದರೆ, ಅಬ್ಬಾ 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 ಅಬ್ಬಾ, ಆ ದೇವಾಲಯವನ್ನು ನೆನೆಸ್ಕೊಂತು ಅಂತಂದರೆ ಆಲ್ ಇನ್ ಆಲ್ ಆಗಿತ್ತು ಅಂತ ಕಾಣುತ್ತೆ. ಆಲ್ ಇನ್ ಆಲ್ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ದೇವಾಲಯಕ್ಕೆ ಹೋಗ್ತಿರ್ತಕ್ಕಂಥದ್ದು ಉಪಾಸನೆ. ಅದನ್ನ ಈಗಾಗಲೇ ನಾನು ಹೇಳಿದ್ದೇನೆ, ಸಮಯ ಕೂಡ ನನ್ನ ಕೈಯಲ್ಲಿಲ್ಲ. 6:10 ನನಗೆ ಗೊತ್ತಿಲ್ಲ ಎಷ್ಟು ಸಮಯ ಕೊಟ್ಟಿದ್ದಾರೆ ಅಂತ. ಆದರೂ ಕೂಡ ಆದಷ್ಟು ಸಂಕ್ಷಿಪ್ತ ಮಾಡಿ ಹೇಳ್ತಕ್ಕಂಥದ್ದು ಮುಂದಿನ ಕಾರ್ಯಕ್ರಮಗಳಿದೆ. ಉಪಾಸನೆಯಲ್ಲಿ ಬಾಹ್ಯದಲ್ಲಿ ಇರ್ತಕ್ಕಂಥ ಉಪಾಸನೆ ಬೇರೆ, ಅಂತರಂಗದ ಉಪಾಸನೆ ಬೇರೆ. ಅದಕ್ಕೆ ಜಾಗ ಎಲ್ಲಿತ್ತು ಅಂತಂದರೆ, ಕಾಮನ್ ಪ್ಲೇಸ್ ಅಂತಂದರೆ, ಇವತ್ತು ನೀವು ಹೋಗ್ತಿರಲ್ಲ, ಒಂದು ಏರ್ಪೋರ್ಟಲ್ಲಿ ಹೋಯ್ತು ಅಂತಂದರೆ ಅಲ್ಲಿ ಒಂದು ಕಾಮನ್ ರೀಚಾರ್ಜಿಂಗ್ ಹಬ್ ಅಂತ ಇಟ್ಟಿರ್ತಾರೆ. ಅಂದರೆ ಎಲ್ಲ ಮೊಬೈಲ್ಗಳಿಗೆ ಆಗ್ತಕ್ಕಂಥ ಸಿ ಟೈಪ್ ಆಗಿರ್ಬೋದು, ಇನ್ನೊಂದು ಪಿನ್ ಆಗಿರ್ಬೋದು, ಎಲ್ಲವನ್ನ ಇಟ್ಟಿರ್ತಾನೆ ಅವನಲ್ಲಿ. ಕಾಮನ್ ರೀಚಾರ್ಜಿಂಗ್ ಹಬ್ ಅಂತ. ಆ ಕಾಮನ್ ರೀಚಾರ್ಜಿಂಗ್ ಹಬ್ನ ಪರಿಕಲ್ಪನೆ ವಿಶ್ವಕ್ಕೆ ಮೊದಲನೇ ಸರ್ತಿ ಕೊಟ್ಟಂಥದ್ದು ನಮ್ಮ ಭಾರತ ದೇಶ ದೇವಾಲಯದ ಮುಖಾಂತರ. ಎಲ್ಲರಿಗೂ ರೀಚಾರ್ಜ್ ಆಗ್ಬೇಕು ಅಲ್ಲಿಗೆ ಹೋದ್ರೆ ಅನ್ನೋ ಎನರ್ಜಿನ ರೀಚಾರ್ಜಿಂಗ್ ಸೆಂಟರ್ ಅಂತ ದೇವಾಲಯವನ್ನ ಇಟ್ಟಿದ್ದರು, ಬಾಹ್ಯಕ್ಕೆ ಮತ್ತು ಅಂತರಂಗಕ್ಕೆ. ಯಾಕೆ ಅದನ್ನ ಮಾಡಬೇಕು ಅಂತಂದ್ರೆ, ಬಾಹ್ಯದಲ್ಲಿ ನಾವೆಲ್ಲವನ್ನ ಮಾಡಿಕೊಂಡ ನಂತರ ನಮಗೆ ನಾವು ಯಾವ ತತ್ವವನ್ನು ನಂಬಿದ್ದೇವೆ, ಯಾವ ದೈವವನ್ನು ನಂಬಿದ್ದೇವೆ, ಯಾವ ವಿಚಾರಗಳನ್ನು ನಾವು ನಂಬಿದ್ದೇವೆ, ನಾನು ನಾಸ್ತಿಕನೋ ಆಸ್ತಿಕನೋ, ಇದರ ಒಂದು ತತ್ವ ಏನಿತ್ತು ಅದರದ ಸ್ಫುಟೀಕರಣ ಆಗುತ್ತೆ ದೇವಸ್ಥಾನಕ್ಕೆ ಹೋದಾಗ. ಅದಾಗೋಯ್ತಲ್ಲ ಸರ್, ಯಾಕೆ ಹೋಗ್ಬೇಕು ಅಂತಂದರೆ ಸ್ಫುಟೀಕರಣವಾದಂಥದ್ದಕ್ಕೆ ಕ್ಲಾರಿಟಿ ಉಳ್ಕೊಳ್ತಾ ಹೋಗುತ್ತೆ. ಅದು ಅಂತರಂಗದ ಉಪಾಸನೆಗೆ ಹೆಲ್ಪ್ ಆಗ್ತಾ ಹೋಗ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಬಿಂಬವನ್ನು ಅಲ್ಲಿಟ್ಟಿರ್ತಾರೆ. ಬಿಂಬದ ಮುಖಾಂತರ ನೀನು ನೋಡ್ಕೋಬೇಕು. ಬಿಂಬ ಪ್ರತಿಬಿಂಬ ಐಕ್ಯವಾಗುವಂಥ ಸಂದರ್ಭವನ್ನು ನೀನು ಕಾಣ್ತಾ ಇರಬೇಕು ಅಂತಕ್ಕಂಥದ್ದು ಪ್ರತೀಕವಾಗಿ ಬಿಂಬರೂಪಿಯಾದ ಪರಮಾತ್ಮನನ್ನು ಅಲ್ಲಿ ಕೂಡಿಸಿರ್ತಾರೆ. ಅವನನ್ನು ನೋಡಿ ಹಾಗೆ ಕಣ್ಣು ಮುಚ್ಕೊಳ್ಳಿ, ಹೊರಗೆ ಬಂದು ಕೂತ್ಕೊಳ್ಳಿ. ಆ ಬಿಂಬ ರೂಪ ನಿಮ್ಮ ಮನಸ್ಸಿನಲ್ಲಿ ಕಾಣಿಸುತ್ತಾಯಿತು ಅಂತಂದರೆ ನಿಮಗೆ ಸಾಕ್ಷಾತ್ಕಾರದ ಮೆಟ್ಟಲು ಏರ್ತಾ ಇದ್ದೀರಿ, ಸೋಪಾನವನ್ನು ಏರ್ತಾ ಇದ್ದೀರಿ ಅಂತ ವಿಜಯದಾಸರು ಹೇಳ್ತಾರೆ. ಅಂತರಂಗದ ಕದವು ತೆರೆಯಿತಿಂದು ಎಂತು ಪುಣ್ಯದ ಫಲವ ಪ್ರಾಪ್ತಿ ದೊರಕಿತು ಎನಗೆ, ಅಂತರಂಗದ ಕದವು ತೆರೆಯಿತಿಂದು ಅಂತ ಹೇಳ್ತಾರೆ. ಅದರಲ್ಲಿ ಏನಾಯಿತು ಅಂತಂದರೆ ಮುಂದೆ ಹೇಳ್ತಾರೆ ನೋಡಿ. ನೀವು ಮನೆಗಳಲ್ಲಿ ಯೋಚನೆ ಮಾಡಿ, ನಿಮ್ಮ ತಾತ ಪೂಜೆ ಮಾಡಿಟ್ಟಿರೋದು ಸ್ಫಟಿಕಲಿಂಗ ನೀವು ಕಟ್ಟಿಟ್ಬಿಟ್ಟಿರ್ತೀರಿ ನೋಡಿ, ಹಾಗೆ ಏಸು ದಿನವಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರೋ ದುರುಳರಲ್ಲಿ, ಮೋಸವಾಯಿತು ಇಂದಿನ ತನಕ ತಮಸಿನ ರಾಶಿಯೊಳಗೆ ಹೂಳಿ ಕಾಣಿಸುತ್ತಿರಲಿಲ್ಲ ಅಂತರಂಗದ ಕದವು ತೆರೆಯಿತಿಂತು. ಹೊರಗೆ ದ್ವಾರವು 4, ಒಳಗೈದು ದ್ವಾರಗಳು ಎಲ್ಲ ಹೇಳ್ತಾರೆ. ಕೊನೆಗೆ ಆ ಜ್ಞಾನಿಗಳಿಂದ ಸಿಗ್ತಕ್ಕಂಥದ್ದನ್ನ, ಸಜ್ಜನರ ಸಂಘದಿಂದ ಸಿಗ್ತಕ್ಕಂಥವ್ರನ್ನ ಹೇಳ್ತಾರೆ. ಅವ್ರನ್ನ ಜೊತೆಯಾಗಿ ಹಿಡ್ಕೊಂಡು ಹೋದೆ ನಾನು ಅಂತ. ಸುತ್ತಲಿದ್ದವರೆಲ್ಲ ಪಲಾಯನವಾದರು ಅಂತ. ಯಾರು ಸುತ್ತಲಿದ್ದವರು ಅಂತಂದರೆ ಅರಿಷಡ್ ವರ್ಗಗಳು. ಅದನ್ನು ಬಹಳಷ್ಟು ಜನ ಎಲ್ಲ ಸಂದರ್ಭದಲ್ಲಿ ಹೇಳಿದ್ದಾರೆ, ವಿವರಣೆಗೆ ಹೋಗೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳನ್ನು ದಾಟಬೇಕು. 6 ತೆರೆಗಳು ನೋಡ್ ಅಂಬಿಗ, ಅವು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ನೀವು ಆರಿಸಿ ಕೊಂಡೊಯ್ಯೋ ಅಂಬಿಗ ಅಂತ ಹೇಳ್ತಕ್ಕಂಥದ್ದು. ಅಂಬಿಗನ ನೆಪ ಮಾಡಿ ಈ ಈ ಈ ದೇಹ ಅಂತಕ್ಕಂಥದ್ದು ಏನಿದೆ, ಈ ಒಂದು ದೋಣಿಯನ್ನು ದಡ ಸೇರಿಸು ಅಂತ ಕೇಳ್ತಾರೆ. ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬೆಳಕು ಅಂತ ಕಷ್ಟಪಟ್ವಲ್ಲ ನಾವು. ಹಾಗೆ ಇವೆಲ್ಲವನ್ನ ನೋಡ್ಕೋಬೇಕು ನಾವು. ಅದನ್ನು ನೋಡ್ತಾ ಇದ್ದಾಗ ಆ ಅಂತರಂಗದ ಒಳಗಿರ್ತಕ್ಕಂಥದ್ದನ್ನ, ಆ ತತ್ವಜ್ಞಾನದ ಬಗ್ಗೆ ವಿಶೇಷವಾಗಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಏನೇನು ಸಿಕ್ತು ದೇವಾಲಯದಲ್ಲಿ ಅಂತ ನೋಡ್ತಾ ಹೋಯ್ತು ಅಂತಂದ್ರೆ, ಸ್ವಲ್ಪ
ಈ ನಮ್ಮ ಸ್ವಾತಂತ್ರ್ಯ ಪೂರ್ವದ ದೇವಾಲಯಗಳನ್ನ ನೆನೆಸ್ಕೊಳ್ಳಿ. ಈ ಭಾಗದಲ್ಲೂ ಇತ್ತು ಆ ಥರದ್ದೆಲ್ಲನೂ. ನಾನು ಸ್ವಲ್ಪ ಅದರ ಬಗ್ಗೆ ಸಂಶೋಧನೆ ಮಾಡಿ ನೋಡಿದ್ದೀನಿ. ಏನೇನಿತ್ತು ಅಂತಂದರೆ, ದೇವಸ್ಥಾನ ಮೊದಲು ಜೀವನ ದರ್ಶನವನ್ನು ತೋರಿಸ್ತಾ ಇತ್ತು, ನ್ಯಾಯಸ್ಥಾನವಾಗಿತ್ತು, ಈಗಲೂ ಇದೆ. ಧಾರವಾಡದಲ್ಲಿ ಒಂದು ಸಾಕ್ಷಿ ಹನುಮಂತ ದೇವರು ಅಂತ ಒಂದು ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಇರ್ತಕ್ಕಂಥದ್ದು. ಅದನ್ನು ರಸ್ತೆ ವಿಸ್ತರಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಡೆದಾಕಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ಆ ದೇವಸ್ಥಾನನ ಒಡೆದಾಕಬೇಕು ಅಂತ ಬಂದಾಗ ಅಲ್ಲಿರ್ತಕ್ಕಂಥ ವಕೀಲರೆಲ್ಲ ನೋಡಿದ್ರು. ನಾನೇ ಆ ಸಂದರ್ಭದಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿದ್ದೆ. ಆ BRTS ಅವ್ರನ್ನ ಕೇಳಿದೆ. ಅದು ಪುಣ್ಯಕ್ಕೆ ಅವರು ಅದನ್ನು ಸರ್ವೆ ಮಾಡಿದಾಗ ಆ ದೇವಸ್ಥಾನ ಇತ್ತು ಅಲ್ಲಿ ಮೊದಲಿಂದಲೂ ಅನ್ನೋಕ್ಕಂತಕ್ಕಂಥದ್ದು ಉಲ್ಲೇಖ ಇತ್ತು. ಹಾಗಾಗಿ ಅದನ್ನು ರೀಲೊಕೇಟ್ ಮಾಡಬೇಕಾಗಿ ಬಂತು. ಒಂದು ಜಾಗ ಕೊಟ್ವಿ. ಯಾವ ಪ್ರಕರಣಗಳು ನ್ಯಾಯಾಲಯದಲ್ಲಿ ಪಾರ್ಟಿಗಳ ಮಧ್ಯ ತೀರ್ಮಾನ ಆಗಲ್ಲ, ಇದನ್ನು ನಾನು ಒಪ್ಪಲ್ಲ ಅಂತಾಗತ್ತೆ, ಆಗ ಸಾಕ್ಷಿ ಹನುಮಂತನ ಹತ್ರ ಹೋಗಿ ಒಂದು ಸತಿ ಕೇಳ್ಕೊಂಡು ಬಾ ನೋಡೋಣ ಅಂತ ಹೇಳಿ ಕಳಿಸ್ತಾ ಇದ್ವಿ. ಇಲ್ಲಾಗಲ್ಲ ಅಂದವ್ರು ಅಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. ಸೊ ದೇವಸ್ಥಾನ ನ್ಯಾಯಸ್ಥಾನವಾಗಿತ್ತು, ಶಾಲೆ ಆಗಿತ್ತು, ವಿವಾಹಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಲ್ಯಾಣ ಮಂಟಪವಾಗಿತ್ತು. ಈಗಲೂ ನಡೀತವೆ ಬೇಕಾದಷ್ಟು ಮದುವೆಗಳು. ನಮ್ಮಲ್ಲೂ ಕೆಲವರು ಪದ್ಧತಿ ಇಟ್ಕೊಂಡಿದ್ದಾರೆ. ತಿರುಪತಿಗೆ ಹೋಗಿ ಮದುವೆ ಮಾಡ್ಕೊಂಬಂದು, ಕೇವಲ ಇವರೊಂದು ಬಸ್ಸು ಅವರೊಂದು ಬಸ್ ಹೋಗಿ ಮದುವೆ ಮಾಡ್ಕೊಂಬಂದು ಗಂಡು ಹೆಣ್ಣಿಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿಸಿ ಮುಂದೊಂದು ದಿನ ಉತ್ತಮವಾಗಿರ್ತಕ್ಕಂಥ ಆರತಕ್ಷತೆ ಸಮಾರಂಭವನ್ನು ಇಟ್ಕೊಳ್ತಕ್ಕಂಥ ಪರಿಪಾಠ ಇಂದಿಗೂ ಇದೆ. ಆಸ್ಪತ್ರೆಯಾಗಿತ್ತು. ಯಾಕೆ ಅಂತ ಹೇಳ್ತು ಅಂತಂದರೆ, ಭವರೋಗ ವೈದ್ಯ ನಮ್ಮ ಈಶ್ವರ. ಅದಕ್ಕಾಗಿ ಅವರನ್ನು ಹೇಳ್ತಾರೆ ಭವರೋಗ ವೈದ್ಯ ಅವನು. ಯಾವುದಕ್ಕೆ ನಿಮಗೆ ಯಾವುದು ಸಾಧ್ಯವಾಗಲ್ಲ ಅಂತ ಅನಿಸುತ್ತೆ, ಆಗ ಈಶ್ವರನಿಗೊಂದು ಅಭಿಷೇಕ ಮಾಡಿಸ್ತೀನಿ ಅಂತ ಒಪ್ಕೊಂಬಿಡಿ, ನೀವು ಮನಸ್ಸಿನಲ್ಲಿ ಹರಿಸ್ಕೊಂಬಿಡಿ. ಆ ರೋಗ ಕಾಪಾಡ್ತಕ್ಕಂಥದ್ದು ಭವರೋಗ ವೈದ್ಯನಾಗಿ. ಹಾಗಾಗಿ ಆಸ್ಪತ್ರೆಯಾಗಿತ್ತು. ಎಲ್ಲದಕ್ಕಿಂತ ನನಗೆ ಬಹಳ ಮುಖ್ಯವಾಗಿದ್ದು ಇಲ್ಲಿತ್ತು ಸೌತ್ ಕೆನರಾದಲ್ಲಿ, ದೇವಸ್ಥಾನದಲ್ಲಿ ಪೋಸ್ಟ್ ಆಫೀಸ್ ಇಟ್ಟಿದ್ರು. ಬೇರೆ ಎಲ್ಲೂ ಜಾಗ ಇಲ್ಲ, ಜನ ಎಲ್ಲ ಪೋಸ್ಟ್ ಆಫೀಸಿಗೆ ಬರಬೇಕು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಪೋಸ್ಟ್ ಆಫೀಸ್ ಇಟ್ಟಿದ್ರು. ಇಷ್ಟರ ಮಟ್ಟಿಗೆ ಇತ್ತು ನೋಡಿ. ಅಲ್ಲಿಂದ ಬಡವರಿಗೆ ದಾನಶಾಲೆ ಆಯಿತು, ಜ್ಞಾನೋದಯಕ್ಕೆ ಜ್ಞಾನಶಾಲೆ ಆಯಿತು, ಉದ್ಯೋಗ ಕೇಂದ್ರವಾಯಿತು, ಮುಕ್ತ ಅವಕಾಶಗಳಾಯಿತು. ಹೇಳ್ತಾ ಹೋದರೆ ಲಿಸ್ಟ್ ಬೆಳೀತಾರೇ ಹೋಗುತ್ತೆ. ಇಂಥ ದೇವಾಲಯವನ್ನು ನಾವು, ದೇವಾಲಯದ ಪರಿಕಲ್ಪನೆಯನ್ನು ಇವತ್ತು ಕೇವಲ ಕೆಲವರು ತಮ್ಮ ಅನುಕೂಲಕ್ಕಾಗಿ ಅದನ್ನು ಮಾರಾಟ ಕೇಂದ್ರಗಳಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಪ್ರಸಾದಕ್ಕೆ ದುಡ್ಡಿಡೋದು, ಮತ್ತೊಂದಕ್ಕೆ ದುಡ್ಡಿಡ್ತಕ್ಕಂಥದ್ದು ಎಲ್ಲ ನಡೀತಾ ಇದೆ. ಯುಗ ಧರ್ಮದನ್ನು ಆ ಕಡೆಗೆ ಸ್ವಲ್ಪ ಬಿಟ್ಟರು ಕೂಡ ಕೆಲವು ಕೇವಲ ಕೂಡ ಒಂದು ಪ್ರಸಾದ ತಯಾರಿಸುವ ಮತ್ತು ಮಾರಾಟದ ಕಂಪನಿ ರೀತಿನಲ್ಲಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು. 1000 ರೂಪಾಯಿ ಟಿಕೆಟ್ ತೆಗೆದುಕೊಂಡೆ, 10,000 ರೂಪಾಯಿ ಟಿಕೆಟ್ ತೆಗೆದುಕೊಂಡೆ, ನಂಗೆ ಮೊದಲು ಬಿಡಬೇಕು, ನನ್ನ ಗರ್ಭಗುಡಿ ಹತ್ರನೇ ಮೊದಲನೇ ನಿಲ್ಲಿಸ್ಬೇಕು, ಎಲ್ಲ ಒಪ್ಪೋಣ. ನೀನು ಎಷ್ಟೊತ್ತು ದೇವ್ರನ್ನ ನೋಡ್ದಿ ಅನ್ನೋದು ಮುಖ್ಯ ಆಗೋದಿಲ್ಲ. ಆ ಭಗವಂತ ನಿನ್ನ ಮೇಲೆ ಎಳ್ಳಷ್ಟು ಸಮಯ ಕಾಲ ದೃಷ್ಟಿ ಹರಿಸ್ಬಿಟ್ಟ ಅಂದರೆ ನಿನ್ನ ಜೀವನ ಪಾವನವಾಯಿತು ಅನ್ನೋದನ್ನು ತಿಳ್ಕೊಳ್ಬೇಕು. ಇಟ್ ಈಸ್ ನಾಟ್ ದಿ ಡಿಸ್ಟೆನ್ಸ್ ಫ್ರಮ್ ವಿಚ್ ಯು ಆರ್ ಸೀಯಿಂಗ್ ದಿ ಗಾಡ್, ಇಟ್ ಈಸ್ ದಿ ಮೈಂಡ್ ವಿತ್ ವಿಚ್ ಯು ಆರ್ ಪ್ರೇಯಿಂಗ್ ದಿ ಗಾಡ್ ದಟ್ ಶುಡ್ ಹೆಲ್ಪ್ ಯು ಔಟ್ ಅಂತ. ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು. ದಾಸರು ಹೇಳ್ತಾರದನ್ನ, ಶೇಷನ ತಲೆಯ ಮೇಲೆ ಸಾಸಿವೆ ಕಾಳು ನಿಲ್ಲುವಷ್ಟು ಅನುರಕ್ತಿ ನಿನ್ನಲ್ಲಿ ಕೊಡೋ ಹರಿಯೇ ಅಂತಾರೆ. ಯಾಕೆ ಅಂತಂದರೆ, ತಾವೆಲ್ಲ ನೋಡಿದಿರಿ, ನಾಗರಹಾವು ತನ್ನ ಹೆಡೆಯನ್ನು ಎಲ್ಲಿ ತನಗೆ ಭಯ ಆಗುತ್ತೆ, ಎಲ್ಲಿಂದ ಶತ್ರು ಬರ್ತಾರೆ ಅಂಥೇಳಿ ಹೀಗೆ 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 ಆಡಿಸ್ತಾನೇ ಇರುತ್ತೆ. ಅದು ಒಟ್ಟಿಗೆ ನಿಂತ್ಕೊಂಡಿರೋದು ಅಪರೂಪ. ಅಂತಹ ನಾಗರ ಹಾವಿನ ಹೆಡೆಯ ಮೇಲೆ ಸಾಸಿವೆ ಕಾಳನ್ನ ಇಡಬೇಕಂತೆ. ನಿಮಗೆ ಗೊತ್ತು, ಸಾಸಿವೆ ಕಾಳು ನಿಂತ್ಕೊಳ್ಳಲ್ಲ, ಜರಕ್ಕಂತ ಸರ್ಕೊಂಡೋಗ್ಬಿಡುತ್ತೆ. ಅದು ಎಷ್ಟೊತ್ತು ಆ ಹೆಡೆ ಮೇಲೆ ನಿಂತ್ಕೊಳ್ಳುತ್ತೋ ಅಷ್ಟೊತ್ತು ಭಗವಂತ ನನ್ನನ್ನು ನೋಡಿಬಿಟ್ರೆ ನನ್ನ ಜೀವನ ಪಾವನವಾಯಿತು ಅಂತ ದಾಸರು ಹೇಳ್ತಾರೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತಿ ಅಥವಾ ಅವನಲ್ಲಿರ್ತಕ್ಕಂಥ ತೊಂದರೆ, ಭಕ್ತನಾಗಿ ಹೋಗಿರ್ತಕ್ಕಂಥ ಆ ಆರ್ತನಾದ, ಇವುಗಳೆಲ್ಲವನ್ನು ಕೂಡ ವ್ಯಾಪಾರೀಕರಣವನ್ನು ಮಾಡೋದನ್ನು ನಿಲ್ಲಿಸಬೇಕು. ದೇವಸ್ಥಾನ ಇರ್ತಕ್ಕಂಥದ್ದು ಬಂದವ್ರಿಗೆಲ್ಲ ಕೊಡ್ತಕ್ಕಂಥದ್ದು. ದೇವರು ಕೊಡ್ತಾ ಇದ್ದಾನೆ. ನಮ್ಮ ಹಸ್ರಣ್ಣ ಇದ್ದಾರೆ, ಬಹಳಷ್ಟು ಜನನ್ನ ನೋಡಿದ್ದಾರೆ ಆ ಥರದವ್ರನ್ನ. ತಾಯಿ ಅಲ್ಲಿ ಹೋಗಿ ಕೇಳ್ಕೊಂಡಾಗ, ದುರ್ಗಾ ನಮಗೆ ಕಟೀಲ್ ದುರ್ಗಾನ ಕೇಳ್ಕೊಳ್ತೀವಿ ನಾವು ಅಂತಂದರೆ, ಆಗ ಅವ್ರಿಗೆ ಸಿಗ್ತಕ್ಕಂಥದ್ದು ಒಂದೇ, ಎಲ್ಲ ತಾಯಿಗೆ ಬಿಟ್ಬಿಡಪ್ಪ, ಅವ್ರು ನೋಡ್ಕೋತಾರೆ ಅಂತ ಹೇಳ್ತಕ್ಕಂಥದ್ದು. ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ ದಿನ ಹಸ್ರಣ್ಣ ಅವ್ರದ್ದು ಆಧ್ಯಾತ್ಮಿಕ ಪವರ್ ಡೌನ್ ಆಗಿಬಿಡುತ್ತೆ. ಎಲ್ಲ ತಾಯಿ ಮಾಡಿಸ್ತಾಳೆ ಅಂತ ಯಾವತ್ತು ಮನಸ್ಸಿಗೆ ಬಿಡ್ತಾರೆ, ಆಗ ಭಗವಂತ ಮತ್ತು ಭಕ್ತನ ಮಧ್ಯ ಇವರು ಒಂದು ಕೈಂಕರ್ಯವನ್ನು ಮಾಡಿ
ಇವರ ನಿವೇದನೆಯನ್ನು ಅವರಿಗೆ ತಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಂಥ 10 ಹಲವು ವಿಷಯಗಳು ದೇವಸ್ಥಾನ ನಮಗೆ ತಿಳಿಸ್ಕೊಟ್ಟಿದೆ. ದೇವರ ಮಕ್ಕಳು ನಾವೆಲ್ಲ ಅಂತ ಹೇಳಿ, ಅದರಿಂದ ಏನೇನು ತೊಂದರೆಗಳಿಗೆ ಒಳಪಟ್ಟಿರ್ತೀವೋ ಅದೆಲ್ಲ ಬಹಳ ಇನ್ನೊಂದು ಸಂದರ್ಭದಲ್ಲಿ ಅದರ ಬಗ್ಗೆ ಮಾತಾಡೋಣ. ಸಂಚಿತ ಕರ್ಮ, ಆಗಮಿತ ಕರ್ಮ, ಬ್ರಾಟ್ ಫಾರ್ವರ್ಡು, ಕ್ಯಾರಿ ಓವರು, ಇದೆಲ್ಲ ಇನ್ನೊಂದು ಸರ್ತಿ ನೋಡ್ತಕ್ಕಂಥದ್ದು. ಯಾಕೆ ಹಾಗಾದರೆ ದೇವರು ಅವ್ರನ್ನ ಆ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಪಾಪವನ್ನು ಸವಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಒಂದು ಜಾಗ ಬೇಕು ಅಂತ ಆಯಿತು ಅಂತಂದರೆ ದೇವಾಲಯಕ್ಕೆ ಹೋಗಿ ಆತ್ಮ ಸಾಕ್ಷಾತ್ಕಾರ ಆಗೋದ್ರ ಜೊತೆಗೆ ಈ ಎಲ್ಲ ಒಂದು ಸಮಾಜವನ್ನು ನಾವು ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗೋಣ. ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಇಂತಹ ಉತ್ತಮ ಕಾರ್ಯಗಳು ಹಲವು ನಡೀತಕ್ಕಂಥದ್ದು, ಧರ್ಮದ ಹಾದಿಯಲ್ಲಿ ನಡೀತಕ್ಕಂಥದ್ದು. ನಾನು ತಪ್ಪು ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ದು, ಆ ತಪ್ಪು ಮಾಡಿದರೆ ಅದನ್ನು ಭಗವಂತನ ಮುಂದೆ ಹೋಗಿ ಹೇಳಿಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥದ್ದು. ಇಂಥ 10 ಹಲವು ವಿಚಾರಗಳನ್ನು ದೇವಸ್ಥಾನ ನಮಗೆ ಕಲಿಸಿಕೊಟ್ಟಿದೆ. ಅಂತಹ ದೇವಾಲಯಗಳನ್ನು ಇಂತಹ ಶುಭ ಸಂದರ್ಭದಲ್ಲಿ ಭಗವಂತ ನೋಡ್ತಿರ್ತಾನೆ. ಬ್ರಹ್ಮಕಲಶಕ್ಕೆ ಯಾರ್ಯಾರು ಬಂದರು, ಅವ್ರದ್ದು ಏನೇನು ಕೆಪ್ಯಾಸಿಟಿ ಇದೆ ಅಂತ. 12 ವರ್ಷಕ್ಕೊಂದು ಸತಿ ಇಂತಹ ವಿಶೇಷವಾದ ಕಾರ್ಯಕ್ರಮ ನಡೆಯುವಂಥದ್ರಲ್ಲಿ 12 ವರ್ಷವೂ ನಾವು ಫೇಲ್ ಆಗಿದ್ದರೆ ಹೋಗಲಿ ಬಿಡೋ, ತುಂಬ ಸತಿ ರಿಪೀಟು ಅಂತ ಬಂದಾನೆ, ಒಂದು ಗಾಂಧಿ ಪಾಸ್ ಮಾಡಿಸ್ಬೇಡೋಣ ಅಂತ ಮಾಡ್ತಕ್ಕಂಥ ಒಂದು ಕರುಣೆಯನ್ನು ಭಗವಂತ ನಮಗೆ ತೋರಿಸ್ತಾನೆ. ಅಂತಹ ಕರುಣೆಗೆ ನಾವೆಲ್ಲರೂ ಪಾತ್ರರಾಗಿದ್ದೀವಿ. ಇಂತಹ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆಯೋಜಕರಿಗೆ ನನ್ನನ್ನು ಕರೆಸಿ ಧಾರ್ಮಿಕ ಭಾಷಣ ಅಂತ ಹೆಸರಿಟ್ಟು ಮಾಡಿಸಿದ್ದಾರೆ. ಅಲ್ಪನ ಮಾತುಗಳು, ತೊದಲು ನುಡಿಗಳು, ಇದು ಯಾವುದೂ ನನ್ನದಲ್ಲ, ಭಗವಂತನದ್ದು. ಅದನ್ನು ಗೋಪಾಲದಾಸರ ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೊನ್ನು ಹಣ ಕೊಡಿಸಲು ಬೇಡ, ಜನರಿಂದ ಮನ್ನಣೆ ಮಾಡಿಸಬೇಡ. ಅರ್ಥ ಮಾಡ್ಕೊಳ್ಳಿ. ಹೊನ್ನು ಹಣ ಕೊಡಿಸಲು ಬೇಡ, ಜನರಿಂದ ಮನ್ನಣೆ ಮಾಡಿಸಬೇಡ. ಎನ್ನದೆಂಬೋ ಮಾತು ಎಂದೆಂದಿಗೂ ಬೇಡ, ನಿನ್ನ ನಾಮವ ಕದ್ದ ಕುನ್ನಿ ನಾನೆಂದೆನಿಸುತ್ತ ರನ್ನದ ಸರಪಳಿಯ ಎನ್ನ ಕಾಲಿಗೆ ತಡಿಸಿ ನಿನ್ನ ಪುರ ಕೊಯ್ಯೋ ಕೃಷ್ಣ. ನಿನ್ನ ಅರಮನೆ ಕಾಯುವ ಕುನ್ನಿ ನಾನಾದರೆ ಸಾಕೋ ಕಂಪನ್ನ ಗೋಪಾಲ ವಿಠಲರೇಯ. ಎನ್ನದೆಂಬ ಮಾತು ಯಾವುದೂ ಇಲ್ಲ, ಎಲ್ಲ ಭಗವಂತ ಮಹಾಲಿಂಗೇಶ್ವರ, ಮಹಾಗಣಪತಿ, ಶ್ರೀಚಕ್ರದಲ್ಲಿ ಬಂದಂತಹ ಆ ಒಂದು ಶಕ್ತಿ ನನ್ನ ನಾಲಿಗೆ ಮುಖಾಂತರ ತಿಳಿದಷ್ಟನ್ನು, ಈ ಬುದ್ಧಿಗೆ ನಿಲುಕಿದಷ್ಟನ್ನು ತಿಳಿಸಿದ್ದನ್ನು ನಾನು ನಿಮ್ಮ ಮುಂದೆ ಅರುಹಿದ್ದೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಯದ್ ರೋಚತೆ ತದ್ಗ್ರಾಹ್ಯಂ, ಎನ್ನ ರೋಚತೆ ತತ್ಯಾಜ್ಯಂ, ಸುಖೇನ ಭೋಕ್ತವ್ಯಂ ಅಂತ ಯಾವುದು ನಿಮ್ಮ ಮನಸ್ಸಿಗೆ ಹಿಡಿತು ಅದನ್ನು ಒಪ್ಪಿಕೊಳ್ಳಿ. ಒಪ್ಪಿಕೊಂಡ ನಂತರ ಹನುಮ ರಾಮನನ್ನು ತಬ್ಬಿದಂತೆ ಅಪ್ಪಿಕೊಳ್ಳಿ. ಯಾವುದು ನಿಮಗೆ ಇಷ್ಟವಾಗಲಿಲ್ವೋ ಅದನ್ನು ಬಿಡ್ತಕ್ಕಂಥ ಸ್ವಾತಂತ್ರ್ಯ ನಿಮಗಿದೆ. ಯಾವುದನ್ನು ನೀವು ಅಪ್ಪಿಕೊಂಡಿರೋ ಸುಖೇನ ಭೋಕ್ತವ್ಯಂ ಅಂತ ಅದನ್ನು ನೀವು ಅನುಸರಿಸೋರಿಗೆ ಮಾರ್ಗದರ್ಶನ ಮಾಡಿಕೊಡಿ. ತನ್ಮುಖೇನ ಪದ್ಯಾಣದಿಂದ ಪ್ರಾರಂಭವಾಗಿರ್ತಕ್ಕಂಥ ಎಲ್ಲ ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ಲೆಟ್ ಇಟ್ ರೆಸೊನೇಟ್ ಟು ದಿ ಎಂಟೈರ್ ವರ್ಲ್ಡ್ ಆ್ಯಂಡ್ ದಿ ವರ್ಲ್ಡ್ ಬಿಕಮ್ ಪೀಸ್ಫುಲ್. ದೂರದಲ್ಲಿ ಆಗ್ತಿರ್ತಕ್ಕಂಥ ಯುದ್ಧ, ಶಾಂತಿ, ಇವೆಲ್ಲ ಅಶಾಂತಿ ಎಲ್ಲವೂ ಕೂಡ ಮಂಜಿನಂತೆ ಕರಗಿ ಸೂರ್ಯದ ಪ್ರಖರದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಪದ್ಯಾಣದ ಮುಖಾಂತರ ಹೊರಹೊಮ್ಮತಕ್ಕಂಥ ಪ್ರಖರವಾದ ಕಿರಣಗಳು ಇರತಕ್ಕಂಥ ಮೋಡ ಮುಸುಕಿದಂತೆ ಗ್ರಹಣ ಹಿಡಿದಂತೆ ಇರತಕ್ಕಂಥ ದುಷ್ಟ ವಿಚಾರಗಳನ್ನೆಲ್ಲನೂ ದೂರ ಸರಿಸಿ ಶಾಂತಿ ಸನ್ಮಂಗಳವನ್ನು ಉಂಟು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಆಯೋಜಕರಿಗೆ ಧನ್ಯವಾದಗಳು, ಶಾಂತ ರೀತಿಯಿಂದ ಕೇಳಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇವೆಲ್ಲವನ್ನು ಕೂಡ ಭಗವಂತನಲ್ಲಿ ಅರ್ಪಿಸ್ತಿದ್ದೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ